ಓಂ ನಮೋ ಭಗವತೆ ಶ್ರೀರಮಣಾಯ. ದಕ್ಷಿಣಾಮೂರ್ತಿಸಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ರಮಣಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಂದೇ ಗುರುಪರಂಪರಾಂ. ವಂದೇ ಗುರುಪರಂಪರಾಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ ಆಹಾರ್ಯಂ ಚಂದ್ರತಾರಾಧಿ ತಂ ನಮಃ ಸಾತ್ವಿಕಂ ಶಿವಂ. ಕರ್ತುರಾಜ್ಞೆಯಾ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕೃತಿಮಹೋದದೌ ಪತನ ಕಾರಣಂ ಫಲಮಶಾಶ್ವತಂ ಗತಿ ನಿರೋಧಕಂ ಕೃತಿಮಹೋದದೌ ಪತನ ಕಾರಣಂ ಫಲಮಶಾಶ್ವತಂ ಗತಿ ನಿರೋಧಕಂ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿಸಾಧಕಂ ಕಾಯವಾಂಗ್ಮನ ಕಾರ್ಯಮುತ್ತಮಂ ಪೂಜನಂ ಜಪ ಚಿಂತನಂ ಕ್ರಮಾತ್ ಜಗತ ಈಷಧೀ ಯುಕ್ತ ಸೇವನಂ ಅಷ್ಟಮೂರ್ತಿ ಬೃದ್ದೇವ ಪೂಜನಂ ಉತ್ತಮಸ್ತವ ದುಚ್ಛಮಂದತ ಚಿತ್ತಜಂ ಜಪ ಧ್ಯಾನಮುತ್ತಮಂ ಆಜ್ಯಧಾರಯಾ ಸ್ರೋತಸಾ ಸಮಂ ಸರಳಚಿಂತನಂ ವಿರಳತಃ ಪರಂ ಭೇದ ಭಾವನಾತ್ ಸೋಹಮಿತ್ಯಸೌ ಭಾವನಾಭಿಧಾ ಪಾವನೀಮತ ಭಾವಶೂನ್ಯ ಸದ್ಭಾವ ಸುಸ್ಥಿತಿ ಭಾವನಾ ಬಲಾತ್ ಭಕ್ತಿರುತ್ತಮ ಹೃತ್ಸ್ಥಲೆ ಮನ ಸ್ವಸ್ಥತಾ ಕ್ರಿಯಾ ಭಕ್ತಿಯೋಗ ಬೋಧಾಶ್ಚ ನಿಶ್ಚಿತಂ. ನಮೋ ರಮಣ. ಈ ಒಂದು ಕರ್ಮದ ಕಡಲು ಹಾಗೂ ಬಂಗಾರದ ದೋಣಿ ಇದನ್ನ ಅರ್ಥಕೊಳ್ಳೋಕ್ಕಿಂತ ಮುಂಚೆ ರಮಣರು ಜನಿಸಿದಂತಹ ಊರಿನ ಒಂದು ಸ್ಥಳ ಪುರಾಣವನ್ನ ಕೇಳೋಣ. ರಮಣರು ಆ ಒಂದು ಪುಣ್ಯ ಕ್ಷೇತ್ರದಲ್ಲಿ ಜನಿಸಿದ್ರು. ಯಾತಕ್ಕೆ ಜನಿಸಿದ್ರು ಅಂತ ಹೇಳಿದ್ರೆ, ನಾವು ಈ ಮತ್ತೆ ಮತ್ತೆ ಜನನವನ್ನ ತಾಳ್ತಾ ಇದ್ದೀವಿ, ಮತ್ತೆ ಮತ್ತೆ ಮರಣವನ್ನ ಹೊಂದ್ತಾ ಇದ್ದೀವಿ. ಈ ಜನನ ಮರಣಗಳ ಒಂದು ಚಕ್ರದಿಂದ ನಮ್ಮನ್ನ ಪಾರು ಮಾಡಲು, ಜನ್ಮ ಅಂತ ಹೇಳಿದ್ರೆ ಒಂದು ಜನ್ಮ ಮುಗಿದು ಇನ್ನೊಂದು ಜನ್ಮ ತನಕ ಕಾಯ್ಬೇಕಾಗಿಲ್ಲ. ಪ್ರತಿ ಕ್ಷಣವೂ ಒಂದೊಂದು ಜನ್ಮ. ಯಾವಾಗ ನಾ ಈ ದೇಹ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆಯಲ್ಲ, ಅದು ಒಂದು ಜನ್ಮ. ಈ ಮತ್ತೆ ಆ ಒಂದು ಪಾತ್ರವನ್ನ ಧರಿಸ್ತೀವಿ, ಮತ್ತೆ ಆ ಪಾತ್ರವನ್ನ ಕಳಿಸ್ತೀವಿ, ಮತ್ತೆ ಇನ್ನೊಂದು ಪಾತ್ರವನ್ನ ಧರಿಸ್ತೀವಿ, ಇನ್ನೊಂದು ಪಾದನ್ನ ಕಳಿಸ್ತೀವಿ. ಈ ಮತ್ತೆ ಮತ್ತೆ ಆಗುತ್ತಿರುವ ಈ ಜನನ ಮರಣಗಳ ಚಕ್ರದಿಂದ ನಮ್ಮನ್ನ ಪಾರು ಮಾಡಲು ಭಗವಾನ್ ರಮಣರು ತಿರುಚುಳಿ ಅನ್ನುವ ಒಂದು ಊರಿನಲ್ಲಿ ಜನಿಸಿದ್ರು. ರಮಣ ಒಡೆಯ ಬಂದ ಆನಂದ ಜ್ಞಾನ ತಂದ. ರಮಣ ಒಡೆಯ ಬಂದ ಆನಂದ ಜ್ಞಾನ ತಂದ. ಬಂದಾನೋ ಒಡೆಯ ಬಂದ ಅಮೃತ ಪಾನವೇ ತಂದ.
ನಮ್ಮಯ ರಮಣ ಅರುಣ ಶಿವ ಬಂದ ಬೆಳಗುತ ಹೃದಯವೇ ತಾನಾಗಿ ನಿಂದ. ನಮ್ಮಯ ರಮಣ ಅರುಣ ಶಿವ ಬಂದ ಬೆಳಗುತ ಹೃದಯವೇ ತಾನಾಗಿ ನಿಂದ. ಅರುಣ ಅಚಲ ಶಿವ ರಮಣ ಶಿವ ರಮಣನಾಗಿ ಬಂದ ಅರುಣ ಶಿವ. ನಮ್ಮ ಮರಣವ ನೀಗಲು ರಮಣ ಶಿವ ಸದ್ಗುರುವಾಗಿ ಬಂದ ಅರುಣ ಶಿವ. ರಮಣ ಶಿವ ಹೇಳಿ ಅರುಣ ಶಿವ, ಅರುಣ ಶಿವ ಹೇಳಿ ರಮಣ ಶಿವ. ರಮಣ ಶಿವ ಹೇಳಿ ಅರುಣ ಶಿವ, ಅರುಣ ಶಿವ ಹೇಳಿ ರಮಣ ಶಿವ. ಚೆಲುವಿನ ಭೂಮಿದು ರಮಣ ಶಿವ, ಚೆಲುವಿನ ಭೂಮಿದು ರಮಣ ಶಿವ. ನಮ್ಮ ಮುದ್ದು ಭೂಮಿ ಇದು ಅರುಣ ಶಿವ, ನಮ್ಮ ಮುದ್ದು ಭೂಮಿ ಇದು ಅರುಣ ಶಿವ. ನಮ್ಮಯ ಭೂಮಿ ಇದನು ರಮಣ ಶಿವ, ನಮ್ಮಯ ಭೂಮಿ ಇದನು ರಮಣ ಶಿವ. ಪ್ರವಾಹ ಮುಳುಗಿಸಿತು ಅರುಣ ಶಿವ, ಪ್ರವಾಹ ಮುಳುಗಿಸಿತು ಅರುಣ ಶಿವ. ನಮ್ಮ ಈ ಸುಂದರವಾದ ಚೆಲುವಾದ ಭೂಮಿಯನ್ನ ಹಿಂದೊಮ್ಮೆ ಒಂದು ದೊಡ್ಡ ಪ್ರವಾಹ, ನಾವು ಸುನಾಮಿ ಅಂತೀವಲ್ಲ, ಆ ರೀತಿ ಒಂದು ದೊಡ್ಡ ಪ್ರವಾಹ ಬಂದು ಆವರಿಸಿ ಈ ಭೂಮಿಯನ್ನೇ ಮುಳುಗಿಸಿತು. ಆಗ ಏನಾಯ್ತು ಅಂದ್ರೆ, ಭೂಮಾದೇವಿ ಕೈ ಮುಗಿದು ರಮಣ ಶಿವ, ಶಿವನನು ಬೇಡಿದಳು ಅರುಣ ಶಿವ. ಭೂಮಾದೇವಿ ಕೈ ಮುಗಿದು ರಮಣ ಶಿವ, ಶಿವನನು ಬೇಡಿದಳು ಅರುಣ ಶಿವ. ಶಿವ ಹೇಳ್ದ, ಭೂಮಾದೇವಿ ಹೆದರ್ಕೋಬೇಡ, ನಾನ್ ನೋಡ್ಕೊಳ್ತೀನಿ ಅಂತ ಹೇಳಿ ಶಿವ ತನ್ನ ತ್ರಿಶೂಲದಿ ರಮಣ ಶಿವ, ಶಿವ ತನ್ನ ತ್ರಿಶೂಲದಿ ರಮಣ ಶಿವ. ಭೂಮಿಯ ಹೊಕ್ಕಿದನು ಅರುಣ ಶಿವ, ಭೂಮಿಯ ಹೊಕ್ಕಿದನು ಅರುಣ ಶಿವ. ಪ್ರವಾಹದ ನೀರೆಲ್ಲ ರಮಣ ಶಿವ, ಪ್ರವಾಹದ ನೀರೆಲ್ಲ ರಮಣ ಶಿವ. ಸುಳಿಯಲಿ ಅಡಗಿತು ಅರುಣ ಶಿವ, ಸುಳಿಯಲಿ ಅಡಗಿತು ಅರುಣ ಶಿವ. ಪ್ರವಾಹದ ನೀರೆಲ್ಲ ರಮಣ ಶಿವ, ಸುಳಿಯಲಿ ಅಡಗಿತು ಅರುಣ ಶಿವ. ಮುಳುಗದೆ ಭೂಮಿ ಇದು ರಮಣ ಶಿವ, ಮುಳುಗದೆ ಭೂಮಿ ಇದು ರಮಣ ಶಿವ. ಮುಳುಗಿತು ಹರ್ಷದಿ ಅರುಣ ಶಿವ, ಮುಳುಗಿತು ಹರ್ಷದಿ ರಮಣ ಶಿವ. ಆ ಶಿವ ತನ್ನ ತ್ರಿಶೂಲವನ್ನ ಎತ್ತಿ ಆ ತ್ರಿಶೂಲದಿಂದ ಆ ಭೂಮಾದೇವಿಯ ಹೃದಯಕ್ಕೆ ತನ್ನ ತ್ರಿಶೂಲವನ್ನ ಹೊಕ್ಕಿದ. ಆ ಹೊಕ್ಕಿದ ಕೂಡಲೇ ಆ ಒಂದು ಜಾಗದಲ್ಲಿ, ಆ ತ್ರಿಶೂಲ ಮುಟ್ಟಿದಂತಹ ಜಾಗದಲ್ಲಿ ಒಂದು ದೊಡ್ಡ ರಂಧ್ರ ಸೃಷ್ಟಿಯಾಗಿ, ಆ ರಂಧ್ರದಲ್ಲಿ ಎಲ್ಲ ಪ್ರವಾಹದ ನೀರು ಒಂದು ಸುಳಿಯ ರೂಪವನ್ನ ತಾಳಿ ಆ ಒಂದು ಆ ರಂಧ್ರದಲ್ಲಿ ಎಲ್ಲ ಅಡಗಿ ಹೋಯ್ತಂತೆ. ಆಗ ಭೂಮಾದೇವಿ ಆ ಪ್ರವಾಹದಿಂದ ಪಾರಾಗಿ ಆ ಪ್ರವಾಹದಲ್ಲಿ ಮುಳುಗದೆ ಆನಂದದಲ್ಲಿ ಮುಳುಗಿತು ಅಂತ ಇಲ್ಲಿ ಹಾಡಿದ್ದಾರೆ. ತಳ ಇದು ಪಾವನ ರಮಣ ಶಿವ, ಆ ಜಾಗ ಪುಣ್ಯ ಸ್ಥಳ, ಎಲ್ಲಿ ಆ ಶಿವನ ತ್ರಿಶೂಲ ಮುಟ್ಟುತ್ತಲ್ಲ ಆ ಸ್ಥಳ ತಿರುಚುಳಿ ಹೆಸರಾಯ್ತು ಅರುಣ ಶಿವ. ತಳ ಇದು ಪಾವನ ರಮಣ ಶಿವ, ತಿರುಚುಳಿ ಹೆಸರಾಯ್ತು ಅರುಣ ಶಿವ. ಧರೆಯು ಪಾವನಿ ರಮಣ ಶಿವ, ಧರೆಯು ಪಾವನಿ ರಮಣ ಶಿವ. ಶಿವ ಕರುಣೆ ಧಾರಿಣಿ ಅರುಣ ಶಿವ, ಶಿವ ಕರುಣೆ ಧಾರಿಣಿ ಅರುಣ ಶಿವ. ಭೂಮಿನಾಥನಾಗಿ ರಮಣ ಶಿವ, ಈಶ್ವರ ಇಲ್ಲಿಹನು ರಮಣ ಶಿವ. ಭೂಮಿನಾಥನಾಗಿ ರಮಣ ಶಿವ, ಈಶ್ವರ ನಿಲ್ಲಿಹನು ಅರುಣ ಶಿವ. ಸಹಾಯಾಂಬೆ ಹೆಸರಲಿ ರಮಣ ಶಿವ, ಸಹಾಯಾಂಬೆ ಹೆಸರಲಿ ರಮಣ ಶಿವ. ಜಗದಂಬೆ ಇಲ್ಲಿಗಳು ಅರುಣ ಶಿವ, ಜಗದಂಬೆ ಇಲ್ಲಿಗಳು ಅರುಣ ಶಿವ.
ಸಂತರನೇಕರು ರಮಣ ಶಿವ, ಸಂತರನೇಕರು ರಮಣ ಶಿವ, ತಿರುಚುಳಿಗೆ ಬಂದರು ಅರುಣ ಶಿವ, ತಿರುಚುಳಿಗೆ ಬಂದರು ಅರುಣ ಶಿವ. ತಳಯಿದು ತಳದ ಮಹಿಮೆಯನು ರಮಣ ಶಿವ, ತಳದ ಮಹಿಮೆಯನು ರಮಣ ಶಿವ, ಹಾಡಿ ಹೊಗಳಿದರು ಅರುಣ ಶಿವ, ಹಾಡಿ ಹೊಗಳಿದರು ರಮಣ ಶಿವ. ಅರುಣ ಶಿವ ಹೇಳಿ ರಮಣ ಶಿವ, ಅರುಣ ಶಿವ ಹೇಳಿ ರಮಣ ಶಿವ, ರಮಣ ಶಿವ ಹೇಳಿ ರಮಣ ಶಿವ, ರಮಣ ಶಿವ ಹೇಳಿ ಅರುಣ ಶಿವ, ಅರುಣ ಶಿವ ಹೇಳಿ ರಮಣ ಶಿವ, ಅರುಣ ಶಿವ ಹೇಳಿ ರಮಣ ಶಿವ, ರಮಣ ಶಿವ ಹೇಳಿ ಅರುಣ ಶಿವ, ರಮಣ ಶಿವ ಹೇಳಿ ಅರುಣ ಶಿವ. ಈ ರೀತಿ ಹಿಂದೊಮ್ಮೆ ಬಂದಂತಹ ಒಂದು ಪ್ರವಾಹ, ಆ ಪ್ರವಾಹವನ್ನ ಪಾರು ಮಾಡಲು ಭೂಮಾದೇವಿ ಆ ಶಿವನನ್ನ ಬೇಡಿದಾಗ ಆ ಶಿವ ತನ್ನ ತ್ರಿಶೂಲದಿಂದ ಭೂಮಿಯನ್ನ ಹೊಕ್ಕಿ ಆ ಪ್ರವಾಹದ ನೀರೆಲ್ಲ ಆ ಸುಳಿಯಲ್ಲಿ ಅಡಗೋ ರೀತಿನಲ್ಲಿ ಮಾಡಿ ಆ ಒಂದು ಜಾಗಕ್ಕೆ ಸಂಸ್ಕೃತದಲ್ಲಿ ತ್ರಿಶೂಲಪುರ ಅಂತ ಹೆಸರಾಯ್ತು. ತಮಿಳಿನಲ್ಲಿ ತಿರು ತಿರು ಅಂತ ಹೇಳಿದ್ರೆ ಯಾವುದು ಮಂಗಳಕರವಾದ್ದು, ಅದಕ್ಕೆ ತಿರು ಅಂತ ಹೆಸರು. ನಾವು ತಿರುವಣ್ಣಾಮಲೈ ಅಂತ ಕರಿತೀವಿ, ಮತ್ತೆ ತಿರುಪತಿ ಎಲ್ಲ ಶಿವಕ್ಷೇತ್ರಗಳಿಗೆ ತಿರು ಅಂತ ನಾವು ಸೇರಿಸಿದಾಗ ಅದು ಮಂಗಳಕರವಾದ್ದು, ಶ್ರೀ ಅಂತ ಅರ್ಥ. ಆ ಒಂದು ಸುಳಿ, ಆ ಮಂಗಳಕರವಾದಂತಹ ಸುಳಿ ಇರುವ ಜಾಗಕ್ಕೆ ತಿರುಚುಳಿ ಅಂತ ಹೆಸರು ಬಂತು. ಅದು ಶಿವಕ್ಷೇತ್ರಗಳಲ್ಲಿ ಒಂದಾದ ಹಿರಿಯದಾದ ಶಿವಕ್ಷೇತ್ರವಾಗಿ ಬೆಳಗಿತು. ಅಲ್ಲಿ ಭೂಮಾದೇವಿಯನ್ನ ಕಾಪಾಡಿದಂತಹ ಶಿವನಿಗೆ ಭೂಮಿನಾಥ ಅಂತ ಹೆಸರು. ಅವನ ಜೊತೆ ಇರುವಂತಹ ಪಾರ್ವತಿ ದೇವಿ ಜಗದಂಬೆಗೆ ಸಹಾಯಾಂಬೆ. ಅವಳು ಕೂಡ ಯಾವಾಗ್ಲೂ ಆ ಶಿವನ ಜೊತೆ ಸಹಾಯ ಹಸ್ತವನ್ನ ನೀಡುತ್ತಾ ಜನರನ್ನ ಈ ಪ್ರವಾಹದಿಂದ ಕಾಪಾಡ್ತಾ ಇದ್ದಾಳಲ್ಲ, ಆದ್ರಿಂದ ಅವಳಿಗೆ ಸಹಾಯಾಂಬೆ ಅಂತ ಹೆಸರು. ಮತ್ತೆ ಆ ಒಂದು ಕ್ಷೇತ್ರಕ್ಕೆ ಹಿರಿಯ ಸಂತರೆಲ್ಲ ಬಂದ್ರು. ಸಂತರು ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ನಾಲ್ವರ್ ಅಂತ ಕರೀತಾರೆ. ಯಾರು ಅಂತ ಹೇಳಿದ್ರೆ ಸುಂದರರ್, ಅಪ್ಪರ್, ತ್ರಿಜ್ಞಾನ ಸಂಬಂಧರ್, ಮಾಣಿಕ್ಯ ವಾಚಕರ್, ಇಂತಹ ಶ್ರೇಷ್ಠ ಶಿವಭಕ್ತರು ಅನೇಕ ಶಿವಕ್ಷೇತ್ರಗಳಿಗೆ ಹೋಗಿ ಹೋಗಿ ಹಾಡನ್ನೆಲ್ಲ ಹಾಡಿದ್ರು. ಆ ಒಂದು ಕ್ಷೇತ್ರದ ಶಿವನ ಮೇಲೆ ಹಾಡುಗಳನ್ನ ರಚಿಸಿದ್ದಾರೆ. ಯಾವ ಜಾಗಕ್ಕೆ ಇವರ 4 ಜನದಲ್ಲಿ ಯಾರಾದರೂ ಒಬ್ರು ಬಂದು ಹಾಡನ್ನು ಹಾಡಿದ್ದಾರೆ ಅಂತ ಹೇಳಿದ್ರೆ ಆ ಜಾಗಕ್ಕೆ ಹಾಡಲ್ಪಟ್ಟ ಸ್ಥಳ, ಪಾಡಲ್ ಪೆಟ್ಟ ಸ್ಥಳಂ ಅಂತ ತಮಿಳಿನಲ್ಲಿ ಕರೆದು ಆ ಒಂದು ಕ್ಷೇತ್ರಕ್ಕೆ ಒಂದು ಹಿರಿದಾದ ಒಂದು ಮಹಿಮೆ ಇರುತ್ತೆ. ಆ ಒಂದು ಕ್ಷೇತ್ರಗಳಿಗೆ ಹೋದಾಗ ಅವರು ಆ ಸಂತರು ಬರೆದಿರುವಂತಹ ಹಾಡುಗಳ ಕೆತ್ತನೆಯನ್ನ ನಾವು ದೇವಸ್ಥಾನದಲ್ಲಿ ಕಾಣಬಹುದು. ಅಂತಹ ಕ್ಷೇತ್ರ ಈ ತಿರುಚುಳಿ ಕ್ಷೇತ್ರ. ಅಲ್ಲಿ ಈ ಸುಂದರ ಸ್ವಾಮಿಗಳು ಚೇರ ಮಹಾರಾಜ ಜೊತೆನಲ್ಲಿ ಅವರು ಇಲ್ಲಿಗೆ ಬಂದು ಅವರು ಆ ದರ್ಶನ, ಆ ಒಂದು ಸುಂದರವಾದಂತಹ ಆ ದೇವಾಲಯದ ಮೇಲೆ, ಆ ಭೂಮಿನಾಥ ಸಹಾಯಾಂಬರ ಮೇಲೆ ಒಂದು ಹಾಡನ್ನ ರಚಿಸಿದ್ದಾರೆ. ಅದನ್ನ ನಾವು ಈಗಲೂ ಅಲ್ಲಿ ಕಾಣಬಹುದು. ಇದು ಯಾವಾಗಾಗಿದ್ದು ಅಂತ ಹೇಳಿದ್ರೆ ಹಿಂದೊಮ್ಮೆ ಯುಗಾಂತರದ ಹಿಂದೆ ನಡೆದಂತಹ ಕತೆ. ಯುಗಗಳನೇಕವು ರಮಣ ಶಿವ, ಕಳೆದು ಹೋದವು ಅರುಣ ಶಿವ. ಯುಗಗಳನೇಕವು ರಮಣ ಶಿವ, ಕಳೆದು ಹೋದವು ಅರುಣ ಶಿವ. ನಮ್ಮಯ ಭೂಮಿ ಇದನು ರಮಣ ಶಿವ, ಮತ್ತೊಂದು ಪ್ರವಾಹ ಆವರಿಸಿತು ಅರುಣ ಶಿವ. ಯುಗಗಳಾದ್ಮೇಲೆ ಮತ್ತೊಂದು ಪ್ರವಾಹ ಬಂದು ನಮ್ಮ ಭೂಮಿಯನ್ನ ಆವರಿಸಿದೆ. ಯಾವ ಪ್ರವಾಹ ಅದು ಅಂತ ಹೇಳಿದ್ರೆ ಕರ್ಮ ಪ್ರವಾಹವು ರಮಣ ಶಿವ. ಯಾವ ಪ್ರವಾಹ? ಕರ್ಮ ಪ್ರವಾಹವು ರಮಣ ಶಿವ. ಭೂಮಿಯನ್ನು ತಬ್ಬಿತು ಅರುಣ ಶಿವ, ಅಲೆ ಅಲೆ ಅಲೆಯಾಗಿ ರಮಣ ಶಿವ, ಅಲೆ ಅಲೆ ಅಲೆಯಾಗಿ ರಮಣ ಶಿವ. ಎಲ್ಲರ ನುಂಗಿತು ಅರುಣ ಶಿವ, ಎಲ್ಲರ ನುಂಗಿತು ಅರುಣ ಶಿವ. ಮತ್ತೊಂದು ಪ್ರವಾಹ. ಯಾವ ಪ್ರವಾಹ ಇದು ಅಂತ ಹೇಳಿದ್ರೆ ಕರ್ಮ ಪ್ರವಾಹ.
ಈ ಕರ್ಮ ಪ್ರವಾಹ ಅಲೆ ಅಲೆ ಅಲೆಯಾಗಿ 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 ಎಲ್ಲರನ್ನ ಆವರಿಸಿ ಎಲ್ಲವನ್ನ ನುಂಗಿ ಅದ್ರ ಒಳಗಡೆ ಅದು ಸಿಲುಕೋ ಹಾಗೆ ಮಾಡ್ತಾ ಇದೆ. ಈಗ ಭೂಮಾದೇವಿ ಯಾರನ್ನ ಕರೀತಾರೆ? ಮತ್ತೆ ಭೂಮಾದೇವಿ ಆ ಶಿವನನ್ನೇ ಕೇಳ್ಕೋಬೇಕು. ಓ ಶಿವನೇ, ಮತ್ತೆ ಈ ಪ್ರವಾಹ ಬಂದಿದೆ, ಮತ್ತೆ ನನ್ನ ಮಕ್ಕಳೆಲ್ಲರನ್ನ ಈ ಪ್ರವಾಹ, ಆ ಕರ್ಮ ಪ್ರವಾಹ ನುಂಗಿ ಅವ್ರನ್ನೆಲ್ಲನ್ನ ಅದರ ಒಂದು ಆಳಕ್ಕೆ ಸೆಳೆದುಕೊಂಡು ಹೋಗ್ತಾ ಇದೆ, ದಯಮಾಡಿ ಬಂದು ಕಾಪಾಡು ಅಂತ ಶಿವನನ್ನ ಕೇಳ್ಕೊಂಡಾಗ ಅದೇ ಶಿವನು, ಆ ಭೂಮಿನಾಥ ಸ್ಥಾಣುನಾಥನು ಅಳಗಮ್ಮಾಳ್ ಹಾಗೂ ಸುಂದರಂ ಅಯ್ಯರ್ ಅನ್ನುವ ದಂಪತಿಗಳ ಒಂದು ಗರ್ಭವನ್ನ ಸೇರಿ ಮಗುವಾಗಿ ಜನಿಸಿದ. ಜನಿಸಿದಾಗ ಯಾವ ತಿಂಗಳು ಅಂತ ಹೇಳಿದ್ರೆ ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸ ಭಕ್ತಿಗೆ ಶ್ರೇಷ್ಠ. ಎಲ್ಲರೂ ಬೆಳಗಿನ ಜಾವ ಎದ್ದು ಭಕ್ತಿಯಿಂದ ಆ ದೇವಾಲಯಕ್ಕೆ ಹೋಗಿ ತಮ್ಮ ಪೂಜೆಗಳನ್ನ, ಭಜನೆಗಳನ್ನ, ಹಾಡು ಸಂಗೀತ ಸಮರ್ಪಣೆಗಳನ್ನ ಮಾಡ್ತಾರೆ. ಈ ಒಂದು ಸುಂದರವಾದಂತಹ ಮಾರ್ಗಶಿರ ಮಾಸದಲ್ಲಿ ಇಡೀ ಪ್ರಪಂಚವೇ ಆನಂದದಿಂದ ಕೊಂಡಾಡ್ತಾ ಇತ್ತು. ಅಲ್ಲಿ ಕ್ರೈಸ್ತರು ಆ ಕ್ರಿಸ್ತನ ಜನನವನ್ನ, ಕ್ರಿಸ್ಮಸ್ ಹಬ್ಬವನ್ನ ಆಚರಿಸ್ತಾ ಇದ್ರೆ, ಕೆಲವು ಸಂಶೋಧನೆಯ ಮೂಲಕ ಆ ಒಂದು ಮಾಸ ಮುಸ್ಲಿಮರ ಒಂದು ರಂಜಾನ್ ಮಾಸವೂ ಇರಬಹುದು. ಆಗ ರಂಜಾನಲ್ಲೂ ಕೂಡ ಅಲ್ಲಿ ಮುಸ್ಲಿಮರು ಕೂಡ ಒಂದು ಭಕ್ತಿಯಲ್ಲಿ ಒಂದು ಆ ಒಂದು ವ್ರತದಲ್ಲಿ ಅವರ ಒಂದು ಕಾಲವನ್ನ ಕಳೀತಾ ಇದ್ರು. ಮತ್ತೆ ಇಲ್ಲಿ ಮಾರ್ಗಶಿರ ಮಾಸದಲ್ಲಿ ಅನೇಕ ಹಬ್ಬಗಳು ಬರುತ್ತೆ. ಗೀತಾ ಜಯಂತಿ ಬರುತ್ತೆ, ವೈಕುಂಠ ಏಕಾದಶಿ ಬರುತ್ತೆ, ಮತ್ತೆ ಹನುಮತ್ ಜಯಂತಿ ಕೂಡ ಬರುತ್ತೆ, ದತ್ತಾತ್ರೇಯ ಜಯಂತಿ ಬರುತ್ತೆ. ಈ ರೀತಿ ಅನೇಕ ಜಯಂತಿಗಳು ಬರುವಂತಹ ಶ್ರೇಷ್ಠವಾದಂತಹ ಈ ಒಂದು ತಿಂಗಳು. ಕೃಷ್ಣನು ಕೂಡ ಹೇಳ್ತಾನೆ, ತಿಂಗಳುಗಳಲ್ಲಿ ನಾನೇ ಮಾರ್ಗಶಿರ ಅಂತ ಹೇಳ್ತಾನೆ. ಆ ಒಂದು ಮಾರ್ಗಳಿ ತಿಂಗಳಿನಲ್ಲಿ ಭಗವಾನ್ ರಮಣರು ಆ ನಟರಾಜನ ಉತ್ಸವ, ಆರ್ದ್ರ ದರ್ಶನ ಮಹೋತ್ಸವ, ಆಗ ತಾನೇ ಎಲ್ಲ ತಿರುಚುಳಿ ಎಲ್ಲ ಬೀದಿಗಳಲ್ಲಿ ಒಂದು ಮೆರವಣಿಗೆ ಹೋಗಿ ಮತ್ತೆ ತನ್ನ ಕೆಲಸವೆಲ್ಲವನ್ನ ಮುಗಿಸಿ ಮತ್ತೆ ತನ್ನ ಸ್ವಸ್ಥಿತಿಗೆ, ಆ ಹೃದಯಕ್ಕೆ ಅಂತ ಹೇಳಿದ್ರೆ ಆ ಭೂಮಿನಾಥನ ಸನ್ನಿಧಿಗೆ ಮತ್ತೆ ಅದು ತಿರುಗಿ ಹೋಗ್ತಾ ಇರೋ ಸಮಯದಲ್ಲಿ 1 ಗಂಟೆ ರಾತ್ರಿ ಆಗ ಭಗವಾನ್ ರಮಣರ ಜನನ ಆಯ್ತು. ಮುನಿಗಳ ಕಾಯಲು ಬಂದ ರಮಣ ಶಿವ, ಶ್ರೀರಾಮನ ನಕ್ಷತ್ರವಾದ ಅರುಣ ಶಿವ, ಪುನರ್ವಸು ಆಗಸದಿ ರಮಣ ಶಿವ, ಕೈ ಮುಗಿದು ಕಾದಿಹಳು ಅರುಣ ಶಿವ. ದ್ವಿತೀಯ ತಿಥಿಯಂದು ರಮಣ ಶಿವ, ದ್ವಿತೀಯ ಜಾಮದಂದು ಅರುಣ ಶಿವ, ದ್ವಂದ್ವವ ತೀರಲು ರಮಣ ಶಿವ, ದ್ವಿತೀಯ ಪುತ್ರನಾಗಿ ಜನಿಸಿದ ಅರುಣ ಶಿವ. ಕತ್ತಲೆಯ ಕತ್ತರಿಸಿ ರಮಣ ಶಿವ, ಜ್ಯೋತಿ ಬೆಳಗುತ್ತಲೆ ಜನಿಸಿದ ಅರುಣ ಶಿವ. ಕುರುಡು ಸೂಲಗಿತ್ತಿ ರಮಣ ಶಿವ, ಬೆಳಕ ಕಂಡಳು ಕೊಂಡಾಡಿದಳು ಅರುಣ ಶಿವ. ಕುರುಡು ಸೂಲಗಿತ್ತಿ ರಮಣ ಶಿವ, ಬೆಳಕ ಕಂಡಳು ಕೊಂಡಾಡಿದಳು ಅರುಣ ಶಿವ. ಆರ್ದ್ರ ನಕ್ಷತ್ರ ಆಗ ತಾನೇ ಮುಗ್ದಿತ್ತು. ಶ್ರೀರಾಮನ ನಕ್ಷತ್ರವಾದ ಪುನರ್ವಸು ಆಗಸದಲ್ಲಿ ಕಾಯ್ತಾ ಇತ್ತು. ಆ ಒಂದು ಸಮಯದಲ್ಲಿ 2ನೇ ಜಾಮ ಅಂತ ಹೇಳಿದ್ರೆ 1 ಗಂಟೆ ಹತ್ರ ಒಂದು ಕುರುಡು ಸೂಲಗಿತ್ತಿ ಆ ಅಳಗಮ್ಮಾಳ್ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ಲು. ಆ ಒಂದು ಪ್ರಸವದಲ್ಲಿ ಸಹಾಯವನ್ನ ಮಾಡ್ತಾ ಇದ್ಲು. ಆ ಕುರುಡು ಸೂಲಗಿತ್ತಿಗೆ ಈ ಮಗು ಹುಟ್ಟಿದ ಕೂಡಲೇ ಒಂದು ಬೆಳಕು ಅವಳಿಗೆ ದರ್ಶನವಾಯ್ತು. ಆಗ ಅವಳು ಹೇಳಿದ್ಲು, ಅಳಗು, ಇದು ಸಾಮಾನ್ಯವಾದ ಮಗು ಅಲ್ಲ, ಆ ಭಗವಂತನ ಬೆಳಕೇ ಇದು ಅಂತ ಆ ಅಳುಗಿಗೆ ಹೇಳುತ್ತಾ ಆನಂದದಿಂದ ಆ ಕುರುಡು ಸೂಲಗಿತ್ತಿ ಹೇಳಿದ್ಲು. ಆ ಒಂದು ರಮಣ ಕತ್ತಲೆಯನ್ನ ನೀಗಲು, ನಮ್ಮ ಒಂದು ಆ ಕರ್ಮ ಪ್ರವಾಹದಿಂದ ನಮ್ಮನ್ನ ಕಾಪಾಡಲು ರಮಣರು ಜನಿಸಿದ್ರು. ಈ ಕರ್ಮ ಪ್ರವಾಹ ಅಂದ್ರೆ ಏನು? ನಮ್ಮ ಜೀವನವನ್ನೇ ನಾವು ಹಿಂಗ್ ನೋಡ್ಕೊಂಡ್ರೆ, ಬೆಳಗ್ಗೆ ಎದ್ದ ಕ್ಷಣದಿಂದ ನಾವು ಏನಾದ್ರೂ ಒಂದು ಕೆಲಸವನ್ನ ಮಾಡ್ತಾನೇ ಇದೀವಿ. ಬೆಳಗ್ಗೆ ಎದ್ದ ಕೂಡ್ಲೆ ಹೇಳ್ಬೇಕು ಬೇಗನೆ,
ಅಲಾರಾಂ ಹೊಡಿತು. ಅಲಾರಾಂ ಆರ್ಸೋದ್ರಿಂದ ಹಿಡಿದು ಕೆಲಸ ಶುರು. ಓಕೆನಾ? ಅಲಾರಾಂ ಆರ್ಸಿದ್ಮೇಲೆ ಟೈಮ್ ನೋಡು ಎಷ್ಟಾಯ್ತು ಅಂತ. ಓಹ್, ಟೈಮ್ ಆಗ್ತಾ ಇದೆ, ಎದ್ದೇಳ್ಬೇಕು ಅಂತ ಎದ್ದು ಒಂದು ಶ್ಲೋಕವನ್ನ ಪಠಿಸಿ, ನಂತರ ಬಟ್ಟೆಯ ನಮ್ಮ ಹಾಸಿಗೆ ಎಲ್ಲ ಮಡಚಿಟ್ಟು ಒಳಗಡೆ ಎತ್ತಿಟ್ಟು ಮತ್ತೆ ನಮ್ಮ ದಿನನಿಂದ ಎಲ್ಲ ಕೆಲಸವನ್ನ, ಹಲ್ಲುಜ್ಜೋ ಕೆಲಸವನ್ನ ಮಾಡ್ತೇವೆ, ಮುಖ ತೊಳೆಯೋ ಕೆಲಸವನ್ನ ಮಾಡ್ತೇವೆ, ಆಮೇಲೆ ತಿರ್ಗಾ ನಮ್ಮ ಶೌಚ ಕೆಲಸವನ್ನ ಮಾಡ್ತೇವೆ, ಸ್ನಾನ ಮಾಡ್ಕೊಳ್ತೇವೆ, ಬಟ್ಟೆಯನ್ನ ಇಸ್ತ್ರಿ ಮಾಡ್ಕೊಳ್ತೇವೆ, ಬಟ್ಟೆ ಹಾಕೊಳ್ತೇವೆ, ಮತ್ತೆ ಅಡಿಗೆಯನ್ನ ಮಾಡೋದಿದ್ರೆ ಅಡಿಗೆಯನ್ನ ಮಾಡ್ತೇವೆ, ಅಡಿಗೆಯನ್ನ ತಿಂತೇವೆ, ಮತ್ತೆ ಎಲ್ಲೋ ಶಾಲೆಗೋ ಕಾಲೇಜ್ಗೋ ಕೆಲಸಕ್ಕೋ ಹೊರಡ್ತೇವೆ. ಆ ಕೆಲಸಕ್ಕೆ ಹೊರಟ ಮೇಲೆ ಅಲ್ಲಿ ಕೆಲಸವನ್ನ ಮಾಡ್ತೇವೆ, ಅಲ್ಲಿ ಕೆಲಸವನ್ನ ಮಾಡಿದ್ರೆ ಮತ್ತೆ ಮನೆಗೆ ಬರ್ತೀವಿ, ಮತ್ತೆ ಮನೆಯಲ್ಲಿ ಅನೇಕ ಚಟುವಟಿಕೆಗಳನ್ನ ಮಾಡ್ತೇವೆ, ತಿರ್ಗಾ ಊಟ ತಿಂತೀವಿ, ತಿರ್ಗಾ ಸಾಕಾಯ್ತಪ್ಪ, ಆಗ್ತಾ ಇಲ್ಲ ಇನ್ ಕೆಲಸ ಮಾಡೋದಕ್ಕೆ ಅಂತ ಯಾವಾಗ ದೇಹ ಸುಸ್ತಾಗುತ್ತಲ್ಲ, ಆಗ ಈ ದೇಹ ಇನ್ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳಿ ನಿದ್ರಾ ಸ್ಥಿತಿಗೆ ಹೋಗಲು ಅದು ಪ್ರಯತ್ನವನ್ನ ಮಾಡುತ್ತೆ. ನಿದ್ರಾ ಸ್ಥಿತಿಗೆ ಈ ದೇಹ ಹೋದ್ರೂ ಈ ಮನಸ್ಸು ಇನ್ನೂ ಕೆಲಸ ಮಾಡ್ತಾನೇ ಇದೆ, ಅದಕ್ಕಿನ್ನೂ ಸುಸ್ತಾಗಿಲ್ಲ. ಅದೇನ್ ಮಾಡ್ತಾ ಇರುತ್ತೆ, ನಮ್ಮ ಕನಸಿನಲ್ಲಿ ಈಗ ಅದು ಕೆಲಸವನ್ನ ಮಾಡುತ್ತೆ. ಕನಸಿನಲ್ಲಿ ಏನೇನೋ ನೋಡುತ್ತೆ, ಏನೇನೋ ಮಾತಾಡುತ್ತೆ, ಏನೇನೋ ಕೆಲಸವನ್ನ ಮಾಡುತ್ತೆ. ಈ ಮನಸ್ಸು ಕೆಲಸವನ್ನ ಮಾಡ್ತಾನೇ ಇದೆ. ಆದ್ರೆ ಈ ಆ ಮನಸ್ಸಿಗೂ ಹಾಗೆ ಆಗತ್ತೆ. ಅದನ್ನ ಆ ಸುಸ್ತಾದ ಮನಸ್ಸು ಒಮ್ಮೆ ಸೋತು ಶರಣಾಗಿ ತನ್ನ ಹೃದಯ ಸ್ಥಾನವಾದ, ತನ್ನ ಸ್ವಸ್ಥಾನವಾದ, ತನ್ನ ಮನೆಯಾದ ಆ ಹೃದಯಕ್ಕೆ ತನಗೆ ಗೊತ್ತಿಲ್ಲದೆ ಅದು ಜಾರಿ ಹೊಟ್ಟೋಗುತ್ತೆ. ಜಾರಿ ಹೋದಾಗ ಆ ಗಾಢ ನಿದ್ದೆಯಲ್ಲಿ ಮಾತ್ರ ಯಾವ ಕೆಲಸವೂ ಇಲ್ಲ, ಆ ಕರ್ಮ ಪ್ರವಾಹ ಯಾವುದೂ ಇಲ್ಲ. ನಮ್ಮ ಹೃದಯದಲ್ಲಿ ಶಾಂತಿಯನ್ನ, ಆನಂದವನ್ನ ಅನುಭವಿಸ್ತೇವೆ. ಮತ್ತೆ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಾಗ ಮತ್ತೆ ಮನಸ್ಸು ಅದರ ಚಟುವಟಿಕೆಗಳನ್ನ ಶುರು ಮಾಡ್ಕೊಳ್ಳುತ್ತೆ. ಆ ಬೆಳಗಿನ ಜಾವದ ಕನಸಿನ ರೂಪದಲ್ಲಿ ಚಟುವಟಿಕೆ ಶುರು ಆಗುತ್ತೆ. ತದನಂತರ ದೇಹ ಎಚ್ಚರ ಆದ್ಮೇಲೆ ಮತ್ತೆ ಅದೇ ಕೆಲಸಗಳು. ಈ ಕೆಲಸ ಮತ್ತೆ ಮತ್ತೆ ಮಾಡಿದ್ದೇ ಕೆಲಸ. ಈ ಕರ್ಮ ಪ್ರವಾಹದಲ್ಲಿ ನಾವು ಸಿಲುಕೋಗಿದ್ದೀವಿ. ನಾವೇನ್ ಅನ್ಕೊಂಡ್ಬಿಟ್ಟಿದ್ವಿ, ಕೆಲಸ ಮಾಡ್ಬೇಕು, ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳೋ ರೀತಿನಲ್ಲಿ ನಾವು ಸತತವಾಗಿ ಕೆಲಸವನ್ನ ಮಾಡ್ತಾನೆ ಇರ್ತೀವಿ. ಆದ್ರೆ ರಮಣರು ತಮ್ಮ ಉಪದೇಶ ಸಾರದಲ್ಲಿ ಹೇಳ್ತಾರೆ, ಕರ್ಮದಲ್ಲಿ ಸಿಲುಕಿ ಇದು ಮಾಡ್ಬೇಕು. ನಮ್ಮ ಬಸವಣ್ಣನವರು ಒಂದು ವಚವನ್ನ ಹೇಳ್ತಾರೆ, ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡಿ ಕೆಟ್ಟರೂ ಮನವಿಲ್ಲದೆ, ಮಾಡಿ ಕೆಟ್ಟರು ಮನವಿಲ್ಲದೆ ಅಂತ ಬಸವಣ್ಣವರು ಹೇಳ್ತಾರೆ. ಮಾಡಿದೆ ನೆನ್ನಬೇಡ ಲಿಂಗಕ್ಕೆ, ನೀಡಿದೆ ಎನ್ನಬೇಡ ಜಂಗಮಕ್ಕೆ, ಮಾಡುವ ನೀಡುವ ನಿಜ ಗುಣವುಳ್ಳವರ, ಮಾಡುವ ನೀಡುವ ನಿಜ ಗುಣವುಳ್ಳವರ, ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಯ್ಯ, ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಯ್ಯ, ಕೂಡಲ ಸಂಗಯ್ಯ, ಮಾಡಿ ಕೆಟ್ಟರೂ ಮನವಿಲ್ಲದೆ. ಈ ಮಾಡಿ ನಮ್ಮ ಮನಸ್ಸು ಇಲ್ಲ ಅದ್ರಲ್ಲಿ. ಅಯ್ಯೋ ಮಾಡ್ಬೇಕಲ್ಲ, ಎದ್ದ ಕೂಡಲೇ ಅಯ್ಯೋ ಎದ್ದೇಳ್ಬೇಕಾ, ಇಷ್ಟ ಕೆಲಸವನ್ನ ಮಾಡ್ಬೇಕಾ ಅನ್ನೋ ಒಂದು ಮನೋಭಾವನೆಯಿಂದಲೇ ನಾವು, ಎಲ್ಲರೂ ಅಂತ ಹೇಳ್ತಲ್ಲ, ಮೋಸ್ಟ್ ಆಫ್ ಅಸ್ ಆ ಒಂದು ಮನೋಭಾವದಿಂದ ನಾವು ಎದ್ದೇಳ್ತೀವಿ. ಈ ಕರ್ಮ ಪ್ರವಾಹದಲ್ಲಿ ನಾವು ಸಿಲುಕಿ ಹೋಗಿದ್ದೇವೆ. ನಮಗೆ ಸಾಂತ್ವನವನ್ನ ನೀಡಲು ಭಗವಾನ್ ರಮಣರು ಉಪದೇಶ ಸಾಲದಲ್ಲಿ ಹೇಳ್ತಾರೆ, ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ. ಆ ಕರ್ತು ಇದನ್ನಲ್ಲ, ಭಗವಂತ, ಆ ಕ್ರಿಯೇಟರ್, ಅವನಿಂದ ನಿನಗೆ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಫಲ ಸಿಗುತ್ತೆ. ಆದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಕರ್ಮವೇ ದೊಡ್ಡದು, ಕೆಲಸ ಮಾಡ್ಬೇಕು, ಅಯ್ಯೋ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ ಅನ್ನೋ ರೀತಿನಲ್ಲಿ ನಾವು ಕೆಲಸವೇ ಹಿರಿಯದ್ದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ರಮಣರು ಹೇಳ್ತಾರೆ, ಕರ್ಮ ಕಿಂಪರಂ, ಕರ್ಮ ಹಿರಿಯದ ಇಲ್ಲ, ಕರ್ಮ ತಜ್ಜಡಂ ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ. ಕರ್ಮ ಕಿಂಪರಂ,
ಕರ್ಮ ತಜ್ಜಡಂ. ಆ ಭಗವಂತನ ಆಣೆಯಿಂದ ನೀವೇನ್ ಕೆಲಸ ಮಾಡ್ತೀವೋ ಅದಕ್ಕೆ ಫಲ ಸಿಗುತ್ತೆ. ಆದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ನಾವು ಕೆಲಸ ಮಾಡೋದ್ರಿಂದ ಫಲ ಸಿಗುತ್ತೆ, ನಾವು ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಫಲ ಸಿಗುತ್ತೆ ಅನ್ನೋ ಒಂದು ಮನೋಭಾವನೆಯಲ್ಲಿ ನಾನ್ ಮಾಡ್ಬೇಕು ಅನ್ನುವ ಒಂದು ಅಹಂಕಾರದಿಂದ, ಇಂಗ್ಲಿಷ್ ನಲ್ಲಿ ಡೂವರ್ಶಿಪ್, ನಾನ್ ಮಾಡಿದೆ ಅನ್ನುವ ಒಂದು ಅಹಂಕಾರದಿಂದ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ಆದ್ರೆ ರಮಣರು ಹೇಳ್ತಾರೆ, ಈ ತರ ಕೆಲಸ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು ಕೆಲಸ ನಮ್ಮನ್ನ ಕೃತಿ ಮಹೋದಧೌ, ಕೃತಿಯ ಮಹಾ ಉದದಿ, ಮಹಾ ಉದದಿ ಅಂದ್ರೆ ಸಮುದ್ರ, ಆ ಒಂದು ಸಮುದ್ರದಲ್ಲಿ ನಮ್ಮನ್ನ ಬೀಳಿಸೋ ಹಾಗೆ ಮಾಡುತ್ತೆ. ಕೃತಿ ಮಹೋದಧೌ ಪತನ ಕಾರಣಂ ನಮ್ಮನ್ನ ಬೀಳೋ ಹಾಗೆ ಮಾಡುತ್ತೆ. ಪತನ ಕಾರಣಂ ಫಲಂ ಅಶಾಶ್ವತಂ. ನಾವು ಅನ್ಕೊಳ್ತೀವಿ ಶಾಶ್ವತವಾದ ಫಲ ಸಿಗುತ್ತೆ ಅಂತ, ಆದ್ರೆ ಯಾವುದು ಶಾಶ್ವತವಾದ ಫಲ ಅಲ್ಲ. ಫಲಂ ಅಶಾಶ್ವತಂ. ಹೋಗ್ಲಿ, ಫಲ ಅಶಾಶ್ವತ, ಆದ್ರೆ ನಮಗ್ ಬೇಕಾಗಿರೋದು ಸಿಗುತ್ತಾ? ನಮ್ಮ ಒಂದು ಗೋಲ್ ಇದೆಯಲ್ಲ, ಅದು ಸಿಗುತ್ತಾ ಅಂತ ಹೇಳಿದ್ರೆ ಗತಿ ನಿರೋಧಕಂ. ಆ ಗೋಲ್ಗೂ ಕರ್ಕೊಂಡು ಹೋಗೋದಿಲ್ಲ. ನಮ್ಮ ಗೋಲ್ ಏನ್ ಹೇಳಿ? ನಾವು ಸಂತೋಷವಾಗಿರ್ಬೇಕು. ಹೆಂಗ್ ಸಂತೋಷವಾಗಿರ್ಬೇಕು? ಒಂದು 5 ನಿಮಿಷ ಸಂತೋಷವಾಗಿದ್ರೆ ಸಾಕ? ಇಲ್ಲ, ಯಾವಾಗ್ಲೂ ಸಂತೋಷವಾಗಿರ್ಬೇಕು. ಒಂದ್ ಸ್ವಲ್ಪ ಸಂತೋಷ, ಒಂದ್ ಸ್ವಲ್ಪ ದುಃಖ, ಒಂದ್ ಸ್ವಲ್ಪ ಸಂತೋಷ, ಒಂದ್ ಸ್ವಲ್ಪ ದುಃಖ, ಆ ತರ ಇದ್ರೆ ಓಕೆನಾ ಅಂತ ಹೇಳಿದ್ರೆ ಇಲ್ಲ 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 ಇಲ್ಲ. ಅನ್ಅಲಾಯ್ಡ್ ಹ್ಯಾಪಿನೆಸ್, ಯಾವ ಮಿಶ್ರಣವೂ ಇಲ್ಲದಂತಹ ಆನಂದ. ನಾವು ಯೂಶ್ವಲಿ ಒಂದು ಆನಂದ ಸಿಕ್ಕಿತು ಅಂತ ಹೇಳಿದ್ರೆ, ಒಂದು ಪ್ರೈಸ್ ಸಿಕ್ತು ಅಂತ ಹೇಳಿದ್ರೆ, ಪ್ರೈಸ್ ಸಿಕ್ಕಿದೆ, ಅಯ್ಯೋ ಯಾರಾದ್ರೂ ಬಂದು ಪ್ರೈಸ್ ಕತ್ಕೊಂಡು ಹೋದ್ರೆ, ಅಯ್ಯೋ ಯಾರಾದ್ರೂ ಬಂದು ಬೈದ್ಬಿಟ್ರೆ, ನೀನ್ ಯಾವ್ದು ಪ್ರೈಸ್ ಕೊಟ್ರು, ನೀನ್ ಚೆನ್ನಾಗೇ ಮಾಡ್ಲಿಲ್ಲ ಡಾನ್ಸ್ ಅಂತ ಹೇಳ್ಬಿಟ್ರೆ, ಆ ರೀತಿ ನಮ್ಮ ಮನಸ್ಸಿನಲ್ಲಿ ಸಂತೋಷವೂ ಇರುತ್ತೆ, ಸಂತೋಷದ ಜೊತೆನಲ್ಲಿ ಈ ಒಂದು ಭಯ, ದುಃಖ ಇದೆಲ್ಲವೂ ಮಿಶ್ರಣವಾಗಿ ನಾವು ಸಂತೋಷದ ಅನುಭವವನ್ನ ಮಾಡ್ತೇವೆ. ಆದ್ರೆ ನಮ್ಮ ನಿಜವಾದ ಗೋಲ್ ಏನು, ನಾವೇನು ಉದ್ದೇಶವನ್ನ, ನಾವು ಏನು ಗುರಿಯನ್ನ ಪಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಆ ಯಾವುದೇ ಕಲ್ಮಶವಿಲ್ಲದಂತಹ, ಯಾವಾಗ್ಲೂ ಇರುವಂತಹ ಎಟರ್ನಲ್ ಹ್ಯಾಪಿನೆಸ್, ಯಾವಾಗ್ಲೂ ಇರುವಂತಹ ಆನಂದವನ್ನ ನಾವು ಬಯಸ್ತೇವೆ. ಈ ಕರ್ಮ ಅದಕ್ಕಾದ್ರೂ ಸಿಗುತ್ತೆ, ಅದಾದ್ರೂ ಕೊಡುತ್ತಾ ನಮ್ಗೆ ಅಂತ ಹೇಳಿದ್ರೆ, ಗತಿ ನಿರೋಧಕಂ, ಅದೂ ಕೊಡೋದಿಲ್ಲ. ವಾಣಿ ವಾಸುದೇವ್ ಅವರು ಒಂದು ಸುಂದರವಾದಂತಹ ಉದಾಹರಣೆ ಕೊಟ್ಟರು ನಮ್ದೊಂದು ಕಾರ್ಯಾಗಾರದಲ್ಲಿ. ಕಾಫಿ ಪ್ರಿಯರ ಒಂದು ಉದಾಹರಣೆ. ನಾನು ಕಾಫಿ ಪ್ರಿಯ, ಅದರಿಂದ ಇದು ಒಂದು ನನ್ನ ಮನಸ್ಸಿಗೆ ಮುಟ್ಟಿತು. ಕಾಫಿ ಪ್ರಿಯರಿಗೆ ಕಾಫಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಜಾಸ್ತಿ ಸ್ಟ್ರಾಂಗ್ ಆಗೂ ಇರ್ಬಾರ್ದು, ಜಾಸ್ತಿ ಡಿಕಾಕ್ಷನ್ ಜಾಸ್ತಿನೂ ಇರಬಾರ್ದು, ಮತ್ತೆ ಕಡಿಮೆನೂ ಇರಬಾರ್ದು. ಸಕ್ಕರೆನೂ ಕೂಡ ಜಾಸ್ತಿ ಸಕ್ಕರೆನೂ ಇರಬಾರ್ದು, ಸಕ್ಕರೆನೂ ಇಲ್ಲದೆ ತರನೂ ಇರಬಾರ್ದು. ಅದು ಒಂದು ಸರಿಯಾದ ಒಂದು ಮಿಶ್ರಣ ಇರಬೇಕು. ಅಷ್ಟು ಮಾತ್ರ ಅಲ್ಲ, ಕಾಫಿ ತುಂಬಾ ಬಿಸಿಯಾಗೂ ಇರಬಾರ್ದು, ತುಂಬಾ ಆರೋಗೂ ಇರಬಾರ್ದು. ಆ ಒಂದು ಕುಡಿಯುವಂತಹ ಒಂದು ಬಿಸಿ ಇರಬೇಕು ಆ ಒಂದು ಕಾಫಿ. ಆ ರೀತಿ ಒಂದು ಕಾಫಿಯನ್ನ ಪಡೆದಾಗ ನಮ್ಗೆ ತುಂಬಾ ತಲೆನೋವ್ತಾ ಇದೆ ಅಂತ ಹೇಳಿದ್ರೆ, ಆ ರೀತಿ ಒಂದು ಚೆನ್ನಾಗಿರುವಂತಹ ಕಾಫಿ, ಎಲ್ಲವೂ ಕರೆಕ್ಟ್ ಆಗಿರುವಂತಹ ಡಿಕಾಕ್ಷನ್, ಕರೆಕ್ಟ್ ಆಗಿರುವಂತಹ ಸಕ್ಕರೆ, ಕರೆಕ್ಟ್ ಆಗಿರುವಂತಹ ಶಾಖ, ಎಲ್ಲವೂ ಸರಿಯಾಗಿರೋ ಕಾಫಿ ಕೊಟ್ಟಾಗ ಎಂತಹ ಆನಂದದ ಅನುಭವ ನಮಗೆಲ್ಲ ಆಗತ್ತೆ. ಆದ್ರೆ ಹೌದು, ಎಲ್ಲ ಒಪ್ಕೊಳ್ತೀವಿ, ಹೌದು ಅದು ಆತರ ಒಂದು ಕಾಫಿ ಕುಡಿದಾಗ ತುಂಬಾ ಖುಷಿ ಆಗುತ್ತೆ ಅಂತ. ಆದ್ರೆ ಅವ್ರು ನಮ್ಗೆ ಆಮೇಲೆ ಕೇಳಿದ್ರು, ಈ ರೀತಿ ಕಾಫಿ ನಾವ್ ಎಷ್ಟು ಸತಿ ಕುಡಿದಿದ್ದೀವಿ, ಎಷ್ಟು ಚೆನ್ನಾಗಿರೋ ಕಾಫಿಗಳು ಕುಡಿದಿದ್ದೀವಿ, ಆದ್ರೆ ಕಾಫಿಯನ್ನ ಸಾಕಪ್ಪ ಇವತ್ತು ಕುಡ್ದಾಯ್ತು, ತುಂಬಾ ಚೆನ್ನಾಗಿರೋ ಕಾಫಿ ಕುಡ್ದೆ, ಇನ್ಮೇಲಿಂದ ನಂಗೆ ಕಾಫಿನೇ ಬೇಡ ಅನ್ನುವ ಯಾವುದಾದ್ರೂ ಒಂದು ಸ್ಥಿತಿಯನ್ನ ನಾವು ಯಾವತ್ತಾದ್ರೂ ತಲುಪಿದ್ದೀವಾ? ಇಲ್ಲ. ಒಂದು ಕಾಫಿಯನ್ನು ಕುಡಿದ್ಮೇಲೆ ಇನ್ನೊಮ್ಮೆ ಅದೇ ರೀತಿ ಇನ್ನೊಮ್ಮೆ ಕಾಫಿ ಕುಡಿಬೇಕು, ಇನ್ನೊಂದ್ಸತಿ ಕಾಫಿ ಕುಡಿಬೇಕು, ಇನ್ನೊಂದು ಮಾಡ್ಬೇಕು, ಅದೊಂದು ಮಾಡ್ಬೇಕು ಅಂತ ನಮ್ಮ ಒಂದು ಕರ್ಮ ಪ್ರವಾಹದಲ್ಲಿ ನಮ್ಮ ಸಿಲೋಕೋ ಹಾಗೆ ಮಾಡುತ್ತೆ. ಏನು, ಆಫ್ಟರ್ ಆಲ್ ಒಂದು ಕಪ್ ಕಾಫಿ ನಮ್ಮನ್ನ ಒಂದು ಕರ್ಮ ಪ್ರವಾಹದಲ್ಲಿ, ಒಂದು ಆಸೆಗಳ ಪ್ರವಾಹದಲ್ಲಿ ಬೀಳೋ ತರ ಮಾಡ್ತಾ ಇದೆ. ಆದ್ರೆ ನಮ್ಮ ಜೀವನವೆಲ್ಲ ನಾವೇನ್ ಮಾಡ್ತಾ ಇದ್ದೀವಿ, ಇದೇ ಒಂದು ಕರ್ಮ ಪ್ರವಾಹದಲ್ಲಿ ಮುಳುಗಿ 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 ತತ್ತರಿಸಿ, ಆ ಅಲೆಗಳು ನಮ್ಮನ್ನ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ನಮ್ಮನ್ನ ಚಚ್ಚಿ, ನಮ್ಮನ್ನ ಜೀವನವನ್ನೇ ಅದು ನಾಶ ಮಾಡ್ತಾ ಇದೆ.
ಆದ್ರೆ ನಮ್ಗೆ ಅದೇನು ಗೊತ್ತಾಗ್ತಾನೇ ಇಲ್ಲ. ಆಹಾ! ಆನಂದವಾಗಿದೆ ಈ ಕರ್ಮ ಪ್ರವಾಹ ಅಂತ ಅನ್ನೋ ರೀತಿನಲ್ಲಿ ನಮ್ಮ ಜೀವನವನ್ನ ನಡೆಸ್ತಾ ಇದ್ದೇವೆ. ನಮ್ಮ ಜೀವನವನ್ನೇ ನಾವು ನೋಡಿದ್ರೆ, ನಾವು ಹುಟ್ಟಿದಾಗ ಓಕೆನಾ? ಮಗು ನಡೆದ್ ಬಿಟ್ರೆ ಸಾಕು ಅಂತ ನಡೆಯೋ ತನಕ ಪ್ರಯತ್ನ ಮಾಡ್ತಾ ಇರ್ತಾರೆ. ನಡೆದ್ಮೇಲೆ ಓಹ್! ನಡೀತಾ ಇದೆ ಮಗು, ಒಂದ್ ಸ್ವಲ್ಪ ಓಡಿದ್ರೆ ಸಾಕು ಅಂತ ಹೇಳ್ತಾರೆ. ಓಡಿದ್ರೆ ಮಗು ಒಂದ್ ಸ್ವಲ್ಪ ಮಾತಾಡಿದ್ರೆ ಸಾಕು. ಓಹ್! ಬರೀ ತೊದ್ಲು ಮಾತ್ನಲ್ಲಿ ಮಾತಾಡ್ತಾ ಇದೆ, ಸ್ಪಷ್ಟವಾಗಿ ಮಾತಾಡಿದ್ರೆ ಸಾಕು. ಆಮೇಲೆ ತಿರ್ಗಾ 1ನೇ ಕ್ಲಾಸಿಗೆ ಬಂತು ಮಗು ಅಂತ ಹೇಳಿದ್ರೆ, 1ನೇ ಕ್ಲಾಸ್ ಪಾಸ್ ಮಾಡ್ಬಿಟ್ಟ, ಆಮೇಲೆ ತಿರ್ಗಾ ಖುಷಿಯಾಗಿ ಆಟ ಆಡ್ಬೋದು ಅಂತ ಹೇಳಿ 1ನೇ ಕ್ಲಾಸ್ ಪಾಸ್ ಆದ್ಮೇಲೆ ಮುಗೀತಾ ಕೆಲ್ಸ? ಇಲ್ಲ. 2ನೇ ಕ್ಲಾಸಿಗೆ ಓದ್ಬೇಕು. 2ನೇ ಕ್ಲಾಸ್ ಆದ್ಮೇಲೆ 3, 3 ಆದ್ಮೇಲೆ 4, 5, 6, 7, 8, 9, 10. 10ನೇ ತರಗತಿನಲ್ಲಿ ನಮ್ಮ ಸಂಸ್ಕೃತ ಮಾಸ್ಟ್ರು ಹೇಳ್ತಾ ಇದ್ರು, 10ನೇ ತರಗತಿ ಉಸಿರಾಡಬಾರ್ದು. ಯಾವ ಕಡೆಗೂ ನಮ್ಮ ಗಮನ ಹೋಗ್ಬಾರ್ದು. ಬರೀ ಓದು, 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 ಇಂಪಾರ್ಟೆಂಟ್ ಪಾಯಿಂಟ್, ಟರ್ನಿಂಗ್ ಪಾಯಿಂಟ್ ಇದು. ಈಗ ಓದಿದ್ರೆ ಮುಂದೆ ನೀವು ಸುಖವಾಗಿರ್ಬೋದು ಅಂತ ಹೇಳಿ 10ನೇ ತರಗತಿನಲ್ಲಿ ಏನೂ ಮಾಡಿಸೋದಿಲ್ಲ. ಡಾನ್ಸ್ ಕ್ಲಾಸ್ ಹೋಗ್ತೀಯ ನಿಲ್ಸು, ಸಂಗೀತ ಕ್ಲಾಸ ಮೊದಲು ನಿಲ್ಸು, ಮೃದಂಗ ಕ್ಲಾಸ ಇನ್ನೂ ನಿಲ್ಸು, ಆಟ ಬೇಡವೇ ಬೇಡ ಆಟ, ಬರೀ ಓದು ಬರೀ ಓದು ಅಂತ ಹೇಳಿ 10ನೇ ಕ್ಲಾಸ್ ಪಾಸ್ ಆಯ್ತು. ಮುಗಿತಾ? ಇಲ್ಲ. ಮತ್ತೆ ಮೊದಲ ಫಸ್ಟ್ PUC, ಸೆಕೆಂಡ್ PUC ಅದಕ್ಕೆ ಮುಗಿತಾ? ಇಲ್ಲ. ಡಿಗ್ರಿ, ಡಿಗ್ರಿ ಮುಗಿತಾ? ಇಲ್ಲ. ಡಿಗ್ರಿ ಆದ್ಮೇಲೆ ಇನ್ನು ಮುಂದಕ್ಕೆ ಓದ್ಬೇಕಾದ್ರೆ ಮುಂದಕ್ಕೆ ಓದೋದು, ಇಲ್ಲಾಂದ್ರೆ ಕೆಲಸ, ಕೆಲಸ ಆದ್ಮೇಲೇನು ಅಷ್ಟೇ ಮುಗಿತಾ? ಸಂತೋಷವಾಗಿದ್ದೀವ? ಇಲ್ಲ. ಮತ್ತೆ ಇನ್ನು ಮುಂದಕ್ಕೇನೋ ಒಂದು ಕೆಲಸ ಮಾಡ್ತಾನೆ ಇದೀವಿ, ಮಾಡ್ತಾನೆ ಇದೀವಿ, ಮಾಡ್ತಾನೆ ಇದೀವಿ. ಒಂದು ಕರ್ಮ ಪ್ರವಾಹದಲ್ಲಿ ನಮ್ಮ ಜೀವನ ಕಳೆದು ಹೋಗ್ತಾ ಇದೆ. ಆ ಸಿಲುಕಿ ನಾವು ಪ್ರವಾಹದಲ್ಲಿ ಇದೀವಿ ಅಂತಾನೆ ಗೊತ್ತಾಗದೆ ನಾವು ನಮ್ಮ ಜೀವನವನ್ನ ನಡೆಸ್ತಾ ಇದ್ದೀವಿ. ಒಂದು ಮಹಾಭಾರತದಲ್ಲಿ ಒಂದು ಕಥೆಯನ್ನ ಶ್ರೀಕೃಷ್ಣ ಹೇಳ್ತಾನೆ. ಅದೇನು ಅಂತ ಹೇಳಿದ್ರೆ, ಒಂದು ಒಂದು ಮಡಕೆಯಲ್ಲಿ ಒಂದು ಕಪ್ಪೆಯನ್ನ ಇಟ್ಟು ಆ ಒಂದು ಮಡಕೆಯನ್ನ ಒಲೆ ಮೇಲೆ ಇಟ್ಟು ನಿಧಾನವಾಗಿ ಅದನ್ನ ಸುಡ್ತಾ ಅಂದ್ರೆ ಏನೋ ಶಾಖವನ್ನ ಕೊಡ್ತಾ ಇದ್ದಾಗ ಆ ನೀರಿಗೆಲ್ಲ ನಿಧಾನವಾಗಿ 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 ಅದು ಶಾಖ ಬೆಳಿತಾ 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 ಹೋಗುತ್ತೆ. ಈ ಕಪ್ಪೆ ಇದೆಯಲ್ಲ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡಿರುತ್ತೆ, ಒಂದ್ ಸ್ವಲ್ಪ ಹೊತ್ತಲ್ಲಿ ಶಾಖ ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೂ ಅದಕ್ಕೆ ಸ್ವಲ್ಪ ಶಾಖ, ಏನು ತೊಂದರೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟದು ಅಲ್ಲೇ ಕೂತ್ಕೊಂಡಿರುತ್ತೆ. ಕೂತ್ಕೊಂಡಿದ್ದು ಇದ್ದು ಕೃಷ್ಣ ಹೇಳ್ತಾನೆ, ಆ ಒಂದು ಮಡಕೆಯಲ್ಲೇ ಆ ಒಂದು ಕಪ್ಪೆ ಬೆಂದು ಅದು ನಾಶವಾಗಿ ಹೋಗುತ್ತೆ. ಆದ್ರೆ ಒಂದು ಬಿಸಿ ಬಿಸಿ ಕುದಿತಾ ಇರೋ ಒಂದು ನೀರಿನಲ್ಲಿ ಕಪ್ಪೆಯನ್ನ ಹಾಕಿ ಕಪ್ಪೆ ತಕ್ಷಣ ಎಗರಿ ಅದರ ಒಂದು ಇದರಿಂದ ಪಾರಾಗ್ಬಿಡುತ್ತೆ. ಆ ರೀತಿ ನಾವು ಈ ಕರ್ಮನ ನಾವು ಹೆಂಗೆ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ನಮ್ಮ 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 ಒಡನಾಟ ಅದೇ ನಮ್ಮ ನಿಜ ಸ್ವರೂಪ. ಯಾವಾಗ್ಲೂ ಕೆಲಸ ಮಾಡ್ತಾ ಇರೋದೇ ನಮ್ಮ ಕೆಲಸ ಅನ್ನೋ ರೀತಿನಲ್ಲಿ ನಾವು ಅಡ್ಜಸ್ಟ್ ಆಗ್ಬಿಟ್ಟಿದೀವಲ್ಲ. ಆದ್ರಿಂದ ನಾವು ಈ ಕರ್ಮ ಪ್ರವಾಹದಲ್ಲಿ ಇದೀವಿ ಅಂತ ನಮಗ್ ಗೊತ್ತಾಗ್ತಾನೇ ಇಲ್ಲ. ಆದ್ರೆ ಗೊತ್ತಾಗದೇ ಇರುವಂತಹ ಈ ಕರ್ಮ ಪ್ರವಾಹದಿಂದ ನಮ್ಮನ್ನ ದಾಟಿಸಲು ಬಂದಂತಹ ಒಂದು ಶಕ್ತಿಯೇ ಆ ಶಿವನೇ, ರಮಣರು. ಆ ರಮಣರೇ ಬಂಗಾರದ ದೋಣಿ. ನಮಗ್ ಗೊತ್ತಿಲ್ಲದೆ ನಾವು ಈ ಒಂದು ಪ್ರವಾಹದಲ್ಲಿ ನಾವು ಕೊಚ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ರಮಣರು ಬಂದು ನಮ್ಮ ಕೈ ಹಿಡಿದು ನಮ್ಮನ್ನ ಮೇಲೆ ಎತ್ತುತ್ತಾ ಇದ್ದಾರೆ. ಬಾಳಿನ ಕಡಲನು ದಾಟಿಸುವಂತ ಬಂಗಾರದ ದೋಣಿ, ಬಾಳಿನ ಕಡಲನು ದಾಟಿಸುವಂತ ಬಂಗಾರದ ದೋಣಿಯೇ, ಭಕ್ತಿಯ ದಾಹದೆ ಬಂದವರ ತಣಿಸೋ ವಾತ್ಸಲ್ಯದ ಚಿಲುಮೆಯೇ ಚಿಲುಮೆಯೇ, ಬಾಳಿನ ಕಡಲನು ದಾಟಿಸುವಂತ ಬಂಗಾರದ ದೋಣಿಯೇ, ಭಕ್ತಿಯ ದಾಹದೆ ಬಂದವರ ತಣಿಸೋ ವಾತ್ಸಲ್ಯದ ಚಿಲುಮೆಯೇ ಚಿಲುಮೆಯೇ, ಬಾಳಿನ ಕಡಲನು ದಾಟಿಸುವಂತ ಬಂಗಾರದ ದೋಣಿ. ನಾವು ಈ ಬಾಳಿನ ಕಡಲಿನಲ್ಲಿ ಮುಳುಗ್ತಾ ಇದ್ದೀವಿ. ನಮ್ಮನ್ನ ಪಾರು ಮಾಡಲು ಬಂದಂತಹ ಬಂಗಾರದ ದೋಣಿ ರಮಣರು. ನಾವು ಭಕ್ತಿಯ ದಾಹ. ಭಕ್ತಿ ಅಂದ್ರೆ ಏನ್ ಹೇಳಿ? ಪ್ರೀತಿಗೆ ಭಕ್ತಿ ಅಂತ ಹೆಸರು. ಆದ್ರೆ ನಾವ್ ಯಾವ ಭಕ್ತಿಯನ್ನ ಹಿಡ್ಕೊಂಡಿದೀವಿ? ದೇವ್ರ ಭಕ್ತಿ ಇಟ್ಕೊಂಡಿಲ್ಲ.
ನಾವು ದೇವ ಯಾವ್ದ್ರ ಮೇಲೆ ಭಕ್ತಿ ಅಂತ ಹೇಳಿದ್ರೆ ದುಡ್ಡು ಬೇಕು, ಹಣ ಬೇಕು ಅಂತ ಹಣದ ಮೇಲೆ ಭಕ್ತಿ, ಮತ್ತೆ ಈ ಒಂದು ಸ್ಥಾನ ಬೇಕು, ಒಂದು ಫೇಮ್ ಬೇಕು, ಕಲ್ತ್ಕೋಬೇಕು ಎಲ್ಲವನ್ನ ಅನ್ನೋದ್ ರೀತಿಯಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ನಮ್ಮ ಭಕ್ತಿಯನ್ನ, ನಮ್ಮ ಪ್ರೀತಿಯನ್ನ ತೋರಿಸ್ತಾ ಇದ್ದೇವೆ. ಆ ಒಂದು ದಾಹ ನಮ್ಮೆಲ್ಲ ಹತ್ರ ಎಲ್ಲ ಇದೆ. ರಮಣರು ಆ ಭಕ್ತಿಗಿಂತ ಈ ಭಕ್ತಿಗೆ ಮೂಲವಾದಂತಹ ಒಂದು ಶಕ್ತಿ ಇದೆ. ಆ ಶಕ್ತಿಯ ಕಡೆಗೆ ನಮ್ಮ ಭಕ್ತಿಯನ್ನ ತಿರುಗಿಸಿ ಆ ಭಕ್ತಿಯ ದಾಹವನ್ನ ನೀಗಿಸುವಂತಹ ವಾತ್ಸಲ್ಯದ ಚಿಲುಮೆಯೇ, ಬಾಳಿನ ಕಡಲನು ದಾಟಿಸುವಂತ ಬಂಗಾರದ ದೋಣಿಯೇ, ಕರುಣೆಯ ನೋಟದ ಜಾಲವ ಬೀಸಿ. ಯಾವ ಜಾಲ? ಕರುಣೆಯ ನೋಟದ ಜಾಲವ ಬೀಸಿ ಮನಸ್ಸನು ಸೆಳೆವಂತ ಬೆಸ್ತನೇ, ಕರುಣೆಯ ನೋಟದ ಜಾಲವ ಬೀಸಿ ಮನವನು ಸೆಳೆವಂತ ಬೆಸ್ತನೇ, ಚಿನ್ಮಯಾನಂದ ಪ್ರಭೆಯನು ಬೀರೋ ಜ್ಞಾನ ತೇಜದ ಸೂರ್ಯನೇ, ಸೂರ್ಯನೇ, ಬಾಳಿನ ಕಡಲನು ದಾಟಿಸುವಂತ ಬಂಗಾರದ ದೋಣಿ. ತನ್ನ ಕರುಣಾ ಕಟಾಕ್ಷದ ಜಾಲವನ್ನ ಬೀಸಿ ಆ ಒಂದು ಜಾಲದಿಂದ ನಮ್ಮ ಮನಸ್ಸನ್ನ ಸೆಳೆದು, ನಮ್ಮ ಮನಸ್ಸು ಹೇಗೆ ಗೊತ್ತಾ ಇದೆ, ಆ ಒಂದು ಮೀನಿನ ರೀತಿ ಚಂಚಲವಾದ ನಮ್ಮ ಮನಸ್ಸು, ಆ ಮನಸ್ಸನ್ನ ತನ್ನ ಜಾಲದಿಂದ ತನ್ನೆಡೆಗೆ ಸೆಳೆದು ಅದನ್ನ ಮೌನವಾಗಿ ಮಾಡಿಸಿ ಚಿನ್ಮಯಾನಂದ ಪ್ರಭೆಯನ್ನು ಬೀರುವ ಜ್ಞಾನ ತೇಜದ ಸೂರ್ಯನೇ. ಆ ಸೂರ್ಯ, ಕತ್ತಲೇ ಇಲ್ಲದಂತಹ ಒಂದು ಸೂರ್ಯನ ಒಂದು ಪ್ರಕಾಶವನ್ನ ತೋರುವ ಸ್ಥಳಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿದ್ದಾನೆ ಭಗವಾನ್ ರಮಣ. ಯಾರು? ಆ ಬಂಗಾರದ ದೋಣಿ, ಬಾಳಿನ ಕಡಲನು ದಾಟಿಸುವಂತ ಬಂಗಾರದ ದೋಣಿ. ಪಾಪಿಗಳಾದರೂ ಪುಣ್ಯಾತ್ಮರಾದರೂ ನಿನ್ನಡಿತಾವರೆಗೆ ಬಂದೇನೆ, ಪಾಪಿಗಳಾದರೂ ಪುಣ್ಯಾತ್ಮರಾದರೂ ನಿನ್ನಡಿತಾವರೆಗೆ ಬಂದೇನೆ, ಅರುಣಾಚಲದಲ್ಲಿ ನೆಲೆಸಿರುವಂತ ಅಮೃತ ಸಿಂಧು ರಮಣ, ರಮಣ ಯೋಗೀಂದ್ರನೇ, ಯೋಗೀಂದ್ರನೇ, ಬಾಳಿನ ಕಡಲನು ದಾಟಿಸುವಂತ ಬಂಗಾರದ ದೋಣಿಯೇ, ಭಕ್ತಿಯ ದಾಹದೆ ಬಂದಿರುವ ಬಂದವರ ತಣಿಸೋ ವಾತ್ಸಲ್ಯದ ಚಿಲುಮೆಯೇ, ಬಾಳಿನ ಕಡಲನು ದಾಟಿಸುವಂತ ಬಂಗಾರದ ದೋಣಿಯೇ, ಬಂಗಾರದ ದೋಣಿಯೇ, ಬಂಗಾರದ ದೋಣಿಯೇ. ಈ ಒಂದು ಕರ್ಮ ಪ್ರವಾಹದಲ್ಲಿ ನಾವು ಸಿಲುಕಿದ್ದೀವಲ್ಲ, ನಮ್ಮನ್ನ ಕಾಯಲು ಬಂದಂತಹ ಬಂಗಾರದ ದೋಣಿ ಭಗವಾನ್ ರಮಣರು. ನಾವು ಕರ್ಮದಲ್ಲಿ ಸಿಲುಕಿರ್ಬೇಕಾದ್ರೆ ನಮಗೆ ಒಂದು ಸುಂದರವಾದ ಕಥೆಗಳ ಮೂಲಕ ನಮಗ್ ತಿಳಿಸ್ತಾ ಇದ್ದಾರೆ, ಹೇಗೆ ನಾವು ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ಹೇಗೆ ಒಂದು ಕರ್ಮ ಪ್ರವಾಹದಲ್ಲಿ ನಾವು ಸಿಲುಕಾಕೊಳ್ತೀವಿ ಅನ್ನೋದಕ್ಕೆ ಒಂದು ಸಾಧುವಿನ ಕಥೆಯನ್ನ ಹಿರಿಯರು ಹೇಳ್ತಾರೆ. ಒಬ್ಬ ಸಾಧು ಇದ್ದಂತೆ, ಅವನ ಹತ್ರ ಒಂದು ಚಿಕ್ಕ ಒಂದು ಕೌಪೀನ ಇತ್ತಂತೆ. ದಿನವೂ ಏನ್ ಮಾಡ್ತಾ ಇದ್ದ, ಕಾಡಿನಲ್ಲಿ ತಾನೇ ಇದ್ದಿತ್ತು. ಆಗೇನ್ ಮಾಡ್ತಾ ಇದ್ದ, ಬೆಳಗಿನ ಜಾವ ಎಲ್ಲ ಕೌಪೀನವನ್ನ ಧರಿಸಿ ತನ್ನ ಧ್ಯಾನವನ್ನ ಮಾಡ್ತಾ ಇದ್ದ. ರಾತ್ರಿ ಕತ್ಲಾದ್ಮೇಲೆ ಯಾರು ಇಲ್ವಲ್ಲ, ಆಗ ತನ್ನ ಕೌಪೀನವನ್ನ ಒಗೆದು ಅದನ್ನ ಅಲ್ಲಿ ಮೇಲೆ ಅದನ್ನ ಒಣಗಾಕ ಹಾಕಿ ತಿರ್ಗಾ ಮಲ್ಕೊಳ್ತಾ ಇದ್ದ. ಬೆಳಗಿನ ಜಾವ ಎದ್ದು ಮತ್ತೆ ಸ್ನಾನವನ್ನ ಆದ್ಮೇಲೆ ತಿರ್ಗಾ ಒಣಗಿದಂತಹ ಆ ಒಂದು ಕೌಪೀನವನ್ನ ಧರಿಸ್ತಾ ಇದ್ದ. ಇದು ಒಂದು ಸಾಧನೆಯನ್ನ ಮಾಡ್ತಾ ಇದ್ದಂತಹ ಆ ಸಾಧುವಿನ ದಿನದ ಒಂದು ಡೈಲಿ ರೂಟೀನ್. ಆದ್ರೆ ಒಂದ್ ದಿವಸ ಏನಾಯ್ತು, ಕೌಪೀನವನ್ನ ಒಣಗಾಕಿರ್ಬೇಕಾದ್ರೆ ಒಂದು ಚಿಕ್ಕ ಇಲಿ ಬಂದು ಆ ಒಂದು ಕೌಪೀನದಲ್ಲಿ ಒಂದು ಚಿಕ್ಕ ಒಂದು ರಂಧ್ರವನ್ನ ಮಾಡಿ ಹೊರಟೋಯ್ತಂತೆ. ಆಗ ಸಾಧು ಬೆಳಗ್ಗೆ ನೋಡಿದಂತೆ, ಅಯ್ಯೋ ಇದ್ದಿದ್ದೇ ಒಂದೇ ಕೌಪೀನ, ಅದ್ರಲ್ಲಿ ಈ ರೀತಿ ಒಂದು ರಂಧ್ರ ಆಗೋಗಿದೆಯಲ್ಲ, ಇದನ್ನ ಹೆಂಗ್ ಹಾಕೊಳ್ಳೋದು, ತೂತಾಗೋಗಿದೆಯಲ್ಲ ಅಂತ ಹೇಳಿ, ನಾವು ಯಾವ್ದಾದ್ರು ಒಂದು ಬೆಕ್ಕನ್ನ ಹಿಡ್ಕೊಂಡ್ ಬರೋಣ. ಬೆಕ್ಕನ್ನ ಸಾಕಿದ್ರೆ ಆ ಬೆಕ್ಕ ಏನ್ ಮಾಡುತ್ತೆ, ಸುತ್ತಮುತ್ತ ಇರೋ ಎಲ್ಲ ಇಲಿಗಳೆಲ್ಲವನ್ನ ತಿಂದು ಅದು ಸಂತೋಷವಾಗಿರುತ್ತೆ, ನನ್ನ ಕೌಪೀನ ಕೂಡ ಸೇಫ್ ಆಗಿರುತ್ತೆ ಅನ್ನೋ ಒಂದು ಮನೋಭಾವದಲ್ಲಿ ಒಂದು ಬೆಕ್ಕನ್ನ ಸಾಕಾಗಕ್ಕೆ ಶುರು ಮಾಡ್ತಾನೆ.
ಬೆಕ್ಕೇನ್ ಮಾಡುತ್ತೆ, ಎಲ್ಲ ಇಲಿಗಳನ್ನ ತಿಂತಾ ಇರುತ್ತೆ, ಸಂತೋಷ ಇರುತ್ತೆ, ಕೋಪಿ ನೋವು ಕೂಡ ಚೆನ್ನಾಗಿರುತ್ತೆ. ಆದ್ರೆ ಕೆಲವು ದಿನಗಳ ನಂತರ ಏನಾಯ್ತು, ಬೆಕ್ಕು ಎಲ್ಲ ಇಲಿಗಳನ್ನು ತಿಂದು ಮುಗಿಸಾಯ್ತು. ಬೇರೆ ಯಾವ ಇಲಿಗಳು ಇಲ್ಲ. ಹಸುವಿನಲ್ಲಿ ಬೆಕ್ಕು ಮಿಯೋ 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 ಅಂತ ಇದೆ. ಆಗ ಅಯ್ಯೋ ಪಾಪ ಈ ಬೆಕ್ಕಿಗೆ ಊಟನೇ ಇಲ್ವಲ್ಲ ಅಂತ ಹೇಳಿ ಆ ಸಾಧು ಏನ್ ಮಾಡ್ದ, ಪಕ್ಕದಲ್ಲಿದ್ದಂತಹ ಒಂದು ಆ ಒಂದು ಹಳ್ಳಿಗೆ ಹೋಗಿ ಒಂದ್ ಸ್ವಲ್ಪ ಹಾಲನ್ನ ಕೊಡ್ತೀರಾ ಅಂತ ಭಿಕ್ಷೆಯನ್ನ ಬೇಡಿ ಸ್ವಲ್ಪ ಹಾಲನ್ನ ತೆಗೆದುಕೊಂಡು ಬಂದು ಸ್ವಲ್ಪ ಹಾಲನ್ನ ಅವನು ಸ್ವೀಕರಿಸಿ ಸ್ವಲ್ಪ ಹಾಲು ಆ ಬೆಕ್ಕು ಕೊಟ್ಟು ತನ್ನ ಜೀವನವನ್ನ ನಡೆಸ್ತಾ ಇದ್ದ. ಆಗ ಒಂದ್ ದಿವಸ ಆ ಸಾಧು ಅನ್ನಿಸ್ತು, ದಿನವೂ ನಾನು ಹಳ್ಳಿಗೆ ಹೋಗ್ಬೇಕು, ದಯಮಾಡಿ ಒಂದ್ ಸ್ವಲ್ಪ ಹಾಲನ್ನ ಕೊಡಿ ಅಂತ ಕೇಳ್ಬೇಕು, ವಾಪಸ್ ಬರ್ಬೇಕು. ಸುಮ್ನೆ ಈ ತರ ಅಂದ್ರೆ ಇದರಿಂದ ನನಗೆ ಸಾಧನೆ ಮಾಡೋದಕ್ಕೆ ಆಗ್ತಾ ಇಲ್ಲ, ನನಗೆ ಸಮಯ ಸಾಕಾಗ್ತಾ ಇಲ್ಲ. ಆದ್ರಿಂದ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಯಾರ ಹತ್ರನಾದ್ರೂ ಕೇಳಿ ಹಾಲನ್ನು ಕೊಡ್ಬೇಡಿ, ದಯಮಾಡಿ ಒಂದು ಹಸುವನ್ನೇ ಕೊಟ್ಬಿಡಿ ಅಂತ ಕೇಳ್ತೀನಿ ಅಂತ ಹೇಳಿ ಆ ಹಳ್ಳಿಗೆ ಹೋಗಿ ಹಳ್ಳಿಯಲ್ಲಿದ್ದಂತ ಒಬ್ಬ ಶ್ರೀಮಂತರ ಹತ್ರ ಹೋಗಿ ಒಂದು ಹಸುವನ್ನೇ ನಮಗ್ ಕೊಟ್ಬಿಡಿ ಅಂತ ಕೇಳ್ಕೊಂಡಾಗ ಆ ಶ್ರೀಮಂತರು ಕೂಡ ಗೋದಾನ ಬಹಳ ಬಹಳ ಶ್ರೇಷ್ಠವಾದ ದಾನ ತಾನೆ ಅಂತ ಹೇಳಿ ಒಂದು ಹಸುವನ್ನ ಒಂದು ಕರುವನ್ನ ಕೂಡ ಕಳಿಸ್ಕೊಡ್ತಾರೆ. ಆಗ ಸಾಧು ಬಂದ್ರು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಾ. ದಿನವೂ ಆ ಹಸುವಿನಿಂದ ಹಾಲು ಕರೆಯೋದು, ಹಾಲು ಕರೆದು ತಾನೂ ಕುಡಿಯೋದು, ಆ ಬೆಕ್ಕು ಕೊಡೋದು, ಈ ರೀತಿ ದಿನವೂ ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಬರೀ ಹಾಲು ಕರೆದ್ರೆ ಸಾಕ, ಆ ಒಂದು ಹಸು ಮತ್ತೆ ಕರುವನ್ನ ಮೇಯೋದಕ್ಕೆ ಕರ್ಕೊಂಡು ಹೋಗ್ಬೇಕು. ಬರೀ ಮೇಯೋದೆಲ್ಲ, ಆ ದನದ ಕೊಟ್ಟಿಗೆ ಇದೆಯಲ್ಲ ಅಲ್ಲೆಲ್ಲ ಗಲೀಜ್ ಮಾಡಿರುತ್ತೆ, ಅದೆಲ್ಲ ದಿನವೂ ಕ್ಲೀನ್ ಮಾಡ್ಬೇಕು. ಸೊ ಈ ರೀತಿ ಅನೇಕ ಎಕ್ಸ್ಟ್ರಾ ಕೆಲಸಗಳೆಲ್ಲ ಬರ್ತಾ ಇದೆ, ಸಾಧನೆನೇ ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳಿ ಸಾಧು ಏನ್ ಮಾಡ್ದ, ಇದೆಲ್ಲ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ರು ಸಿಕ್ಬಿಟ್ರೆ ಅವ್ರು ಇದೆಲ್ಲ ನೋಡ್ಕೊಳ್ತಾರೆ, ನಾನು ಸಾಧನೆಯನ್ನ ಮಾಡ್ತೇನೆ ಅನ್ನೋ ರೀತಿನಲ್ಲಿ ಅವನೇನ್ ಮಾಡ್ದ, ಹಳ್ಳಿಗೆ ಹೋದ. ಹಳ್ಳಿಗೆ ಹೋಗಿ ಸುಂದರವಾದ ಒಂದು ಹುಡುಗಿಯನ್ನ ಮದುವೆಯಾಗಿ ಸಂಸಾರವನ್ನ ಶುರು ಮಾಡ್ದ ಅನ್ನೋ ರೀತಿಯಲ್ಲಿ ಕತೆ ಮುಗಿಯುತ್ತೆ. ಸಂಸಾರವನ್ನ ಶುರು ಮಾಡಿದ ಕೆಲಸ ಮುಗೀತಾ, ಅಲ್ಲಿಂದ ಸಂಸಾರದ ಕೆಲಸ, ಕರ್ಮ ಪ್ರವಾಹದ ಪ್ರಾರಂಭ ಅದು. ಆ ರೀತಿ ಒಂದು ಚಿಕ್ಕ ಕೆಲಸ, ಯಾವುದು ಒಂದು ಕೌಪೀನದಲ್ಲಿ ಒಂದು ಚಿಕ್ಕದೊಂದು ಅದೇನೋ ಹರಿದೋಗಿದೆ, ಅದನ್ನ ಸರಿ ಮಾಡ್ಬೇಕು ಅನ್ನೋ ಒಂದು ಚಿಕ್ಕ ಒಂದು ಯೋಚನೆ. ಆ ಒಂದು ಯೋಚನೆಯಿಂದ ಎಷ್ಟು ಒಂದು ಪ್ರವಾಹದ ರೀತಿನಲ್ಲಿ ಕೆಲಸಗಳು ಮೂಡು ಬಂದು ಒಬ್ಬ ಕೌಪೀನವಂತನಾದ ಆ ಸಾಧು ಸನ್ಯಾಸಿ ಸಂಸಾರಿಯಾದ ಅನ್ನೋ ಕತೆ. ನಾವು ಒಂದು ಚಿಕ್ಕ ಒಂದು ಆಸೆಯನ್ನ ಪ್ರಾರಂಭಿಸಿ ನಾವು ಹಿರಿದಾದಂತಹ ಒಂದು ಕರ್ಮ ಪ್ರವಾಹದಲ್ಲಿ ಸಿಲುಕಿ ಈ ಸಂಸಾರ ಸಾಗರದಲ್ಲಿ ಸಿಲುಕೋ ರೀತಿ ಆಗ್ತಾ ಇದೆ. ರಮಣರು ಹೇಳ್ತಾರೆ, ಈ ಸಂಸಾರ ಸಾಗರದಿಂದ ಪಾರಾಗಲು ಕೆಲಸವನ್ನ ಮಾಡೋದ್ರಿಂದ ಯಾವ ಫಲವೂ ಸಿಗಲ್ಲ. ಫಲಂ ಅಶಾಶ್ವತಂ, ನಮಗೆ ಸಂತೋಷವೂ ಸಿಗಲ್ಲ. ಸಂತೋಷ ಸಿಗ್ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಇರು, ಇರು ಅಂತ ಭಗವಾನ್ ರಮಣರು ಹೇಳ್ತಾರೆ. ಸುಮ್ಮನೆ ಇರದ, ಹೇಗಪ್ಪ ಸುಮ್ಮನೆ ಇರೋದು? ನಾವು ಫಿಸಿಕಲಿ ಬೇಕಾದ್ರೆ ಸುಮ್ಮನೆ ಇರ್ಬಿಡ್ಬೋದು, ಸುಮ್ಮನೆ ಬಾಯಿ ಮುಚ್ಕೊಂಡ್ಬಿಡೋಣ, ಏನು ಕೆಲಸ ಮಾಡೋದ್ ಬೇಡ, ಸುಮ್ಮನೆ ಕುತ್ಕೊಂಡ್ಬಿಡೋಣ ಅಂತ ಹೇಳ್ಬೋದು. ಆದ್ರೆ ನಿಜವಾಗ್ಲೂ ಅದು ಸುಮ್ಮನೆ ಇರದ, ನಾವು ಈ ದೇಹ ಮೌನವಾಗಿದ್ರು, ಕಲ್ಲಂತೆ ಮೌನವಾಗಿದ್ರು, ಈ ನಮ್ಮ ಮನಸ್ಸು ಯಾವಾಗ್ಲೂ ಚಟುವಟಿಕೆಗಳಲ್ಲಿ, ಒಂದು ಕೂತ ಜಾಗದಲ್ಲೇನೆ ಈ ಮನಸ್ಸು ವಿಶ್ವದಾದ್ಯಂತ ಪರ್ಯಟನೆ ಮಾಡಿ ಏನೇನೋ ಕೆಲಸ, ಜಗದೋದ್ಧಾರಕ ಕೆಲಸವೆಲ್ಲವನ್ನ ಈ ಮನಸ್ಸು ಮಾಡ್ತಾನೇ ಇದೆ. ಆದ್ರಿಂದ ಸುಮ್ಮನೆ ಇರಲು ಸಾಧ್ಯವೇ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಈ ಯೋಚನೆಗಳ ಪ್ರವಾಹ ಯಾವಾಗ್ಲೂ ಮೂಡಿ ಬರ್ತಾನೇ ಇದೆ. ನಮ್ಮ ಒಂದು ನೃತ್ಯ ರೂಪಕ ಕ್ವೆಶ್ಚನ್ ಅಂತ ಒಂದು ನೃತ್ಯ ರೂಪಕ, ಅಲ್ಲಿ ಆ ಪ್ರೊಟೋಗನಿಸ್ಟ್ ಇದಾರಲ್ಲ, ಆ ಪ್ರೊಟೋಗನಿಸ್ಟ್ ಗಳಿಗೆ ಒಬ್ಬ ಸದ್ಗುರು ಬಂದು, ನೋಡು ನೀನು ಒಂದು ಗುಂಪಾಗಿದ್ಯಾ, ಹೇಗಿದ್ಯಾ, ಗುಂಪಾಗಿದ್ಯಾ ಅಂತ. ಆಗ ಪ್ರೊಟೋಗನಿಸ್ಟ್ ಹೇಳ್ತಾರೆ, ಹೌದಾ ಗುಂಪ, ನಾ ಒಬ್ಬಳೇ ಇದ್ದೀನಲ್ಲ, ನಾನ್ ಹೇಗೆ ಗುಂಪಾಗಕ್ ಸಾಧ್ಯ ಅಂತ ಕೇಳಿದಾಗ, ತಾಳು ನಿನ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ, ಒಂದು ಉದಾಹರಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಸದ್ಗುರು ಏನ್ ಮಾಡ್ತಾನೆ, ಕೈಯಿಂದ ಒಂದು ಚಾಕ್ಲೇಟ್ ಅನ್ನ ತೆಗೆದ್ಬಿಟ್ಟು ಚಾಕ್ಲೇಟ್ ಅನ್ನ ಆ ಒಂದು ನಾಯಕಿಗೆ, ಆ ಪ್ರೊಟಾಗನಿಸ್ಟ್ಗೆ ಕೊಡ್ತಾನೆ. ಆ ನಾಯಕಿ ಇನ್ನೇನು ಆ ಚಾಕ್ಲೇಟ್ ಅನ್ನ ತೆಗೆದು ತಿನ್ಬೇಕು. ಆಗ ಒಂದು ಯೋಚನೆ, ಆಹಾ ನೋಡು ಯಾವ ಬ್ರ್ಯಾಂಡಿಂಗ್ ಚಾಕ್ಲೇಟ್ ಅಂತ ನೋಡು ಫಸ್ಟು. ಇನ್ನೊಂದು, ಅಯ್ಯೋ ಅದರೊಳಗೆ ಏನಾದ್ರು ಇದ್ಯಾ, ಅಲರ್ಜಿಕ್ ಏನಾದ್ರು ಇದ್ಯಾ, ನಟ್ಗೆ ಏನಾದ್ರು ಇದ್ಯಾ, ನಿಂಗೆ ಅಲರ್ಜಿ ತಾನೆ, ಅದ್ ನೋಡು ಅಂತ.
ಇನ್ನೊಂದು ಯೋಚನೆ ಬಂದು ಹೇಳಿದೆ, ಅಯ್ಯೋ ಯಾರೋ ಸ್ಟ್ರೇಂಜರ್ ಕೊಟ್ಟಿದ್ದು ಇದು ಏನೋ ಚಾಕ್ಲೇಟು, ಅಲ್ಲಿ ತಿನ್ಬಿಡ್ತಾ ಇದ್ಯಾ, ಫಸ್ಟ್ ನೋಡು ಅದನ್ನ ತಿನ್ಬೇಡ, ನಿಲ್ಸು ಅಂತ. ಇನ್ನೊಬ್ರು, ತಿಂತಾ ಇದ್ಯಾ, ಹಲ್ ಕೆಡುತ್ತೆ, ಹಲ್ ಹುಡುಕಾಗುತ್ತೆ ಅಂತ ಒಂದು. ಇನ್ನೊಂದು, ಡಯಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಿನ್ನೆ, ಡಯಟ್ ಎಲ್ಲ ಮರ್ತೋದ್ಯಾ, ಡುಮ್ಮಕ್ ಆಗ್ಬಿಡ್ತೀಯಾ ಇದನ್ನ ಚಾಕ್ಲೇಟ್ ತಿಂದ್ರೆ ಅಂತ. ಇನ್ನೊಂದು, ಆಹಾ ಚೆನ್ನಾಗಿದೆ ಚಾಕ್ಲೇಟು, ಬಟ್ ಇದಕ್ಕಿಂತ ಚೆನ್ನಾಗಿರೋ ಚಾಕ್ಲೇಟ್ ನಾನು ಯಾವಾಗೋ ತಿಂದಾಯ್ತು, ಇದೇನು ಸುಮಾರಾಗಿದೆ ಚಾಕ್ಲೇಟು. ಅದು ಇನ್ನೊಂದು, ಅಲ್ಲಿ ಪರವಾಗಿಲ್ಲ, ಈ ಚೆನ್ನಾಗಿದೆ ಚಾಕ್ಲೇಟು, ಹೆಸರು ಕೇಳ್ಕೊ, ನೆಕ್ಸ್ಟ್ ಟೈಮ್ ನಾವು ತಗೋಬಹುದು. ಈ ರೀತಿ ಅನೇಕ ಯೋಚನೆಗಳ ಪ್ರವಾಹ ಬಂದು ಆ ಆ ಒಂದು ಪ್ರೋಟಾಗನಿಸ್ಟ್ ಕಿತ್ಕೊಂಡು 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 ಚಾಕ್ಲೇಟ್ ತಿಂತಾ ಇರುತ್ತೆ. ಆಗ ಆ ಸದ್ಗುರುಗಳು ಕೇಳ್ತಾರೆ, ಓಹೋ ಚಾಕ್ಲೇಟ್ ತಿಂದ್ಯಾ, ರುಚಿಯನ್ನ ನೋಡಿದ್ಯಾ ಚಾಕ್ಲೇಟ್ದು ಅಂತ ಆ ಜೀವಕ್ಕೆ ಕೇಳಿದಾಗ ಅವ್ರು ಹೇಳ್ತಾಳೆ, ಅಯ್ಯೋ ಇಲ್ಲ, ಆ ಯೋಚನೆಗಳಲ್ಲೇ ಬೇರೆದೆಲ್ಲವೂ ತಿನ್ಕೊಂಡ್ಬಿಡುತ್ತೆ ಚಾಕ್ಲೇಟ್ನ. ನಾನು ಆ ಚಾಕ್ಲೇಟ್ನ ನಿಜವಾದ ಸಿಹಿ, ಆ ರುಚಿಯನ್ನ ನಾನು ನೋಡಕ್ಕೇ ಆಗ್ಲಿಲ್ಲ ಅಂತ ಆ ಪ್ರೊಟಾಗನಿಸ್ಟ್ ಹೇಳ್ತಾರೆ, ಆ ನಾಯಕಿ ಹೇಳ್ತಾಳೆ. ಇದರಿಂದ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಚಿಕ್ಕ ಒಂದು, ನಮ್ಮ ಏನೇ ಒಂದು ವಸ್ತು ಇದ್ರೂ ಅದರ ಸುತ್ತ ನಾವು ಆ ಯೋಚನೆಗಳ ಪ್ರವಾಹದಲ್ಲಿ ಮುಳುಗೋಗಿ ನಿಜವಾದ ಒಂದು ಆ ರುಚಿಯನ್ನ ನಾವು, ಆ ಜೀವನದ ರುಚಿಯನ್ನ, ಆ ಅಮೃತದ ರುಚಿಯನ್ನ ನಾವು ನೋಡ್ತಾನೇ ಇಲ್ಲ. ಆ ಬರೀ ಯೋಚನೆಗಳಲ್ಲೇ ನಾವು ಮುಳುಗೋಗಿದ್ದೇವೆ. ಈ ಒಂದು ಯೋಚನೆಗಳ ಪ್ರವಾಹದಿಂದ, ಕರ್ಮ ಪ್ರವಾಹದಿಂದ ನಮ್ಮನ್ನ ಪಾರು ಮಾಡಲು ಭಗವಾನ್ ರಮಣರು ಬಂದಿದ್ದಾರೆ. ಹೇಗೆ ಆ ಶಿವ ತನ್ನ ತ್ರಿಶೂಲದಿಂದ ಭೂಮಿಯ ಹೃದಯವನ್ನ ಹೊಕ್ಕಿ ಹೇಗೆ ಆ ಪ್ರವಾಹದ ನೀರೆಲ್ಲ ಆ ಸುಳಿಯಲ್ಲಿ ಅಡಗ್ತಲ್ಲ, ಆ ರೀತಿ ಭಗವಾನ್ ರಮಣರು ಹೇಳ್ತಾ ಇದ್ದಾರೆ, ಆ ಶಿವನು ಬರ್ಬೇಕಂತ ಏನಿಲ್ಲ. ಈ ದೇಹವೇ ಕ್ಷೇತ್ರ, ಈ ದೇಹವೇ ಭೂಮಿ, ಈ ಭೂಮಿಯನ್ನ ಈ ಕರ್ಮ ಪ್ರವಾಹ ಮುಳುಗಿಸ್ತಾ ಇದೆ. ಅದನ್ನ ಪಾರು ಮಾಡಲು ತಗೊಳ್ಳಿ, ಎಲ್ಲಾರ ಕೈನಲ್ಲೂ ಒಂದೊಂದು ತ್ರಿಶೂಲ ಕೊಡ್ತೀನಿ ಅಂತ ಹೇಳಿ ಎಲ್ಲಾರ ಕೈನಲ್ಲೂ ಆತ್ಮ ವಿಚಾರ ಎನ್ನುವ ತ್ರಿಶೂಲವನ್ನ ನೀಡಿದ್ದಾರೆ. ಆ ಆತ್ಮ ವಿಚಾರದ ತ್ರಿಶೂಲವನ್ನ ಹಿಡ್ಕೊಂಡು ನಮ್ಮ ಮನಸ್ಸು ಈ ಯೋಚನಾ ಪ್ರವಾಹದಲ್ಲಿ ಸಿಲುಕ್ತಾ ಇರ್ಬೇಕಾದ್ರೆ ಮೊದಲನೇ ಯೋಚನೆ ಬರುತ್ತಲ್ಲ, ನಾನು ಚಾಕ್ಲೇಟ್ ಅನ್ನ ತಿಂತಾ ಇದ್ದೀನಿ ಅನ್ನುವ ಯೋಚನೆ. ಆ ಒಂದು ಯೋಚನೆ ಮೂಡಿದ ಕೂಡಲೇ ಆ ಯೋಚನೆಯನ್ನ ಬಿಟ್ಬಿಟ್ರೆ ಏನಾಗತ್ತೆ, ಅದು ನಮ್ಮನ್ನ ಅನೇಕ ಯೋಚನೆಗಳು ಅದರಿಂದ ಮೂಡಿ ನಮ್ಮನ್ನ ಆ ಯೋಚನೆಗಳ ಪ್ರವಾಹದಲ್ಲಿ ಬೀಳೋ ಹಾಗೆ ಮಾಡುತ್ತೆ. ಅದರಿಂದ ಭಗವಾನ್ ರಮಣರು ಹೇಳ್ತಾರೆ, ಮೊದಲನೇ ಯೋಚನೆ ಮೂಡುತ್ತಿದ್ದಲೇ ಅದನ್ನ ಹಿಂಬಾಲಿಸ್ಬೇಡಿ, ಅದನ್ನ ನಿಲ್ಲಿಸಿ, ಈ ತ್ರಿಶೂಲ ಇದೆಯಲ್ಲ, ಆತ್ಮ ವಿಚಾರದ ತ್ರಿಶೂಲ, ಆದ್ರಿಂದ ಅದನ್ನ ತಡೆದು ಕೇಳಿ, ಯಾರಿಗೆ ಈ ಯೋಚನೆ? ಉತ್ತರ, ನನಗೆ ಈ ಯೋಚನೆ. ತಕ್ಷಣ ತಮ್ಮ ಗಮನವನ್ನ ಆ ಹೃದಯದ ಕಡೆಗೆ ತಿರುಗಿಸಿ, ನಾನು ಯಾರು ಅನ್ನೋ ಪ್ರಶ್ನೆಯನ್ನ ಮಾಡಿ, ಆ ಪ್ರಶ್ನೆಯನ್ನ ಮಾಡಿದಾಗ ಈ ಯೋಚನೆ ಪ್ರವಾಹದಲ್ಲಿ ಸಿಲ್ಕೊಳ್ತಾ ಇದ್ವಲ್ಲ, ಅದರಿಂದ ನಾವು ಪಾರಾಗಿ ನಮ್ಮ ನಿಜ ಸ್ವರೂಪದಲ್ಲಿ ನೆಲೆಸ್ತೇವೆ. ಆ ನಿಜ ಸ್ವರೂಪವೇ ಬಂಗಾರದ ದೋಣಿ. ಅದರಿಂದ ಮಾತ್ರ ಈ ಸಂಸಾರ ಸಾಗರವನ್ನ ದಾಟಲು ಸಾಧ್ಯ. ಆದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ಪ್ರತಿ ಒಂದು ಕೆಲಸ ಮಾಡಿದಾಗ, ಕೆಲಸ ಮಾಡೋದ್ ತಪ್ಪಲ್ಲ. ಭಗವಾನ್ ರಮಣರ ಜೀವನವನ್ನೇ ನೋಡಿದಾಗ, ಅವ್ರು ಬೆಳಗಿನ ಜಾವ ಎದ್ದು ಅಡುಗೆ ಮನೆಗೆ ಹೋಗಿ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ರು. ತರಕಾರಿಯನ್ನ ಕಟ್ ಮಾಡ್ತಾ ಇದ್ರು, ದೋಸೆಯನ್ನ ರುಬ್ತಾ ಇದ್ರು, ಚಟ್ನಿ ರುಬ್ತಾ ಇದ್ರು, ಸಾಂಬಾರಿಗೆ ರುಬ್ತಾ ಇದ್ರು, ಸಾಂಬಾರನ್ನ ಮಾಡ್ತಾ ಇದ್ರು. ಮತ್ತೆ ಸರಿಯಾಗಿ ಬಂದಿದ್ಯೋ ಇಲ್ವೋ ಅಂತ ಹೇಳಿ ಅದನ್ನ ಟೇಸ್ಟ್ ಎಲ್ಲ ಮಾಡಿ ರುಚಿಸ್ತಾ ಇದ್ರು. ಈ ರೀತಿ ಎಲ್ಲ ಕೆಲಸವನ್ನೂ ಮಾಡ್ತಾ ಇದ್ರು. ಅವರ ಹಾಲ್ಗೆ ಬಂದಾಗ ಅವರು ಹಳೆಯ ಪೇಪರ್ಗಳನ್ನೆಲ್ಲ ಜೋಡಿಸಿ ಬುಕ್ಗಳು ಮಾಡ್ತಾ ಇದ್ರು. ಮತ್ತೆ ಬರೆದಿರುವಂತಹ ವಿಷಯಗಳೇ ಪ್ರೂಫ್ ಚೆಕ್ ಮಾಡ್ತಾ ಇದ್ರು. ನಾವು ರಮಣರು ಇದನ್ನು ನೋಡಿದ್ದಾರೆ, ಏನ್ ಹೇಳಿ, ನ್ಯೂಸ್ ಪೇಪರ್ನ ಓದ್ತಾ ಇದ್ರು. ರಮಣರ ಸನ್ನಿಧಿನಲ್ಲಿ ಕೆಲವರು ಡಿವೋಟೀಸ್ ಬಂದು, ರಮಣರೇ ಒಂದು ಹೊಸ ಛಾಯಾಚಿತ್ರ ಬಂದಿದೆ, ಒಂದು ಚಲನಚಿತ್ರ ಬಂದಿದೆ, ಅದನ್ನ ನಾವೆಲ್ಲ ಸೇರ್ಕೊಂಡು ನೋಡ್ಬೇಕು ಅಂತ ಹೇಳಿ ಅನೇಕ ದೈವಿ ಚಿತ್ರಗಳನ್ನ ರಮಣರ ಮುಂದೆ ಅದನ್ನ ಪ್ರಸ್ತುತ ಮಾಡಿ ರಮಣರು ಪಿಕ್ಚರ್ ಕೂಡ ನೋಡಿದ್ದಾರೆ. ಸೊ ಈ ರೀತಿ ಅನೇಕ ಕೆಲಸವನ್ನ ಮಾಡ್ತಾ ಇದ್ರು ಭಗವಾನ್ ರಮಣರು. ಆದ್ರೆ ಅವ್ರಿಗೆ ಮಾಡ್ತಾ ಇದ್ದಿದ್ದ ಕೆಲ್ಸಕ್ಕೂ ನಾವು ಮಾಡ್ತಾ ಇದ್ದಿದ್ದ ಕೆಲ್ಸಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಾವೇನ್ ಮಾಡ್ತಾ ಇದ್ದೀವಿ, ನಾನೇ ಮಾಡ್ತಾ ಇದ್ದೀನಿ, ನಾನ್ ಇದನ್ ಮಾಡ್ತಾ ಇದ್ದೀನಿ, ನಾನ್ ಅದನ್ನ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಅಹಂಕಾರದಿಂದ, ಒಂದು ಡೂವರ್ಶಿಪ್, ನಾನು ಮಾಡ್ತಾ ಇದ್ದೀನಿ ಅನ್ನುವ ಭಾವನೆಯಿಂದ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ.
ಆ ಒಂದು ಭಾವನೆಯಿಂದಲೇ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆಯಿಂದಲೇ ನಮಗೆ ಮಾಡಿ ಮಾಡಿ ಅದರಿಂದ ಸುಸ್ತಾಗ್ತಾ ಇದೆ. ನಮಗೆ ನಿಜವಾದ ಆನಂದ ಸಿಗ್ತಾ ಇಲ್ಲ. ಆದ್ರೆ ನಮ್ಮ ದೇಹವನ್ನೇ ನಾವು ನೋಡ್ಕೊಂಡಾಗ ಅನೇಕ ಕೆಲಸಗಳು ನಮ್ಮ ದೇಹ ಮಾಡ್ತಾ ಇದೆ. ಹೃದಯ ಬಡಿತಾ ಇದೆ. ನಮ್ಮ ಶ್ವಾಸಕೋಶ ಗಾಳಿಯನ್ನ ತೆಗೆದು ಅದು ಉಸಿರಾಡ್ತಾ ಇದೆ. ನಾವು ತಿಂದಂತಹ ಆಹಾರ ಎಲ್ಲವೂ ಹೊಟ್ಟೆಯಲ್ಲಿ ಕರಗ್ತಾ ಇದೆ. ನಮಗ್ ಬೇಡದೇ ಇರೋ ವಸ್ತುಗಳೆಲ್ಲವೂ ಎಕ್ಸ್ಕ್ರೀಟರಿ ಸಿಸ್ಟಮ್ ಇಂದ ಅದು ನಮ್ಮ ದೇಹದಿಂದ ಹೊರಗಡೆ ಹೋಗ್ತಾ ಇದೆ. ಇದು ಯಾವುದಾದ್ರೂ ನಮ್ಮಲ್ಲಿರುವಂತಹ ಒಂದು ಅಂಗಗಳು ಸುಸ್ತಾಯ್ತು, ಒಂದ್ ನಿಮಿಷ ರೆಸ್ಟ್ ತಗೊಳ್ತೀನಿ ಅಂತ ಹೇಳ್ತಾ ಇದ್ಯಾ? ಯಾವುದೂ ಹೇಳ್ತಾ ಇಲ್ಲ. ಹೃದಯ, ನಮ್ಮ ಶ್ವಾಸಕೋಶ, ಯಾವುದೇ ನಮ್ಮ ಇಂಟರ್ನಲ್ ಆರ್ಗನ್ಸ್ ಇದೆಯಲ್ಲ, ಇನ್ವಾಲಂಟರಿ ಆರ್ಗನ್ಸ್ ಅದೆಲ್ಲವೂ ಆ ಭಗವಂತನ ಒಂದು ಪ್ರೇರಣೆಯನ್ನ ಪಡೆದು ಆ ಭಗವಂತನ ಶಕ್ತಿಯಿಂದ ಅದು ತಾನಾಗ್ತಾನೇ ನಡೀತಾ ಇದೆ. ಆದ್ರೆ ಯಾವ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಮಾಡ್ತೀವಲ್ಲ, ನಾನ್ ಬರಿತಾ ಇದ್ದೀನಿ, ನಾನ್ ನಡೀತಾ ಇದ್ದೀನಿ, ನಾನ್ ಓಡ್ತಾ ಇದ್ದೀನಿ, ನಾನ್ ಯೋಚಿಸ್ತಾ ಇದ್ದೀನಿ ಅಂತ ಯಾವ್ಯಾವ ಏನೇನ್ ವಸ್ತು ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆಯಿಂದ ಮಾಡ್ತೀವಲ್ಲ, ಅದೆಲ್ಲವೂ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಅಪ್ಪ ಕೈ ನೋವ್ತಾ ಇದೆಪ್ಪ, ಸುಸ್ತು, ರೆಸ್ಟ್ ಬೇಕು, ಅಯ್ಯೋ ಜಾಸ್ತಿ ಯೋಚಿಸ್ಬಿಟ್ಟೆ, ಸುಸ್ತಾಯ್ತು, ಈಗ ನಾನು ಸ್ವಲ್ಪ ರೆಸ್ಟ್ ತಗೋಬೇಕು ಅನ್ನೋ ಒಂದು ನಮ್ಮ ಒಂದು ಮನೋಭಾವನೆ ನಮ್ಮಲ್ಲಿ ಬರುತ್ತೆ. ಅದಕ್ಕೆ ರಮಣರು ಹೇಳ್ತಾರೆ ನೋಡಿ, ತಪ್ಪಿರೋದು ಕರ್ಮದಲ್ಲಲ್ಲ, ನಾನು ಕರ್ಮ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇದೆಯಾ, ಅದೇ ಅದೊಂದೇ ನಮಗೆ ಕಷ್ಟ ಕೊಡ್ತಾ ಇರೋದು. ಹೇಗೆ ಸೂರ್ಯ ಇದ್ದಾನಲ್ಲ, ಸೂರ್ಯನ ಬೆಳಕಿನಿಂದಲೇ ಎಲ್ಲ ಕೆಲಸ ಭೂಮಿಲಿ ಆಗ್ತಾ ಇರೋದು. ಸೂರ್ಯ ಬೆಳಕಿನಿಂದಲೇ ಜನರೆಲ್ಲ ಬೆಳಗ್ಗೆ ಎದ್ದೇಳ್ತಾ ಇದ್ದಾರೆ. ಸೂರ್ಯನ ಬೆಳಕಿನಿಂದಲೇ ಗಿಡಗಳೆಲ್ಲ ಫೋಟೋಸಿಂಥಸಿಸ್ ಮಾಡಿ ಊಟವನ್ನ ತಯಾರು ಮಾಡ್ತಾ ಇದೆ. ಆ ಊಟವನ್ನ ನಾವೆಲ್ಲ ತಿಂತಾ ಇದೀವಿ. ಅದರಲ್ಲಿ ಬಿಡುವಂತ ಹಣ್ಣುಗಳು, ಹಂಪಲುಗಳು, ಮತ್ತೆ ಎಲೆಗಳು, ಅದೆಲ್ಲವನ್ನ ನಾವು ಸ್ವೀಕರಿಸ್ತಾ ಇದ್ದೇವೆ. ಆ ಸೂರ್ಯನ ಬೆಳಕಿನಿಂದಲೇ ಈ ಸಮುದ್ರದ ನೀರೆಲ್ಲ ಆವಿಯಾಗಿ ಮೋಡ ಆಗ್ತಾ ಇದೆ. ಮೋಡವೆಲ್ಲವೂ ಕೆಳಗಡೆ ಮಳೆಯಾಗಿ ಹರಿದು ಬಂದು ಅದೆಲ್ಲ ಸಮುದ್ರವನ್ನ ಮತ್ತೆ ಸೇರ್ತಾ ಇದೆ, ನದಿಯಾಗಿ ಸೇರ್ತಾ ಇದೆ. ಎಲ್ಲವೂ ನಡೀತಾ ಇರೋದು ಸೂರ್ಯನಿಂದಲೇ ಈ ನಮ್ಮ ಕ್ಲೈಮೇಟ್ ಎಲ್ಲ ಚೇಂಜ್ ಆಗ್ತಾ ಇದೆ. ಕೆಲವು ಚಳಿಗಾಲ ಇದೆ, ಬಿಸಿಲುಗಾಲ ಬರುತ್ತೆ. ಈಗ ಮಕರ ಸಂಕ್ರಾಂತಿ ಸೂರ್ಯ ಒಂದು ಸಂಕ್ರಮಣವನ್ನ ಎಂಟರ್ ಮಾಡ್ತಾನೆ. ಆ ರೀತಿ ಇದೆಲ್ಲವೂ ನಡೀತಾ ಇರೋದು ಸೂರ್ಯನಿಂದಲೇ. ಆದ್ರೆ ಸೂರ್ಯ ಏನಾದ್ರು ಹೇಳ್ತಾನ, ಇದೆಲ್ಲ ಕೆಲಸ ನಾನ್ ಮಾಡ್ತಾ ಇದ್ದೀನಿ ಅನ್ನುವ ಭಾವನೆ ಅದು ಸೂರ್ಯನ್ಗಿದ್ಯಾ? ಯಾವ ಭಾವನೆಯೂ ಇಲ್ಲ. ಸೂರ್ಯ ತಾನಾಗಿ ಬೆಳಗ್ತಾ ಇದ್ದಾನೆ. ಆ ತಾನಾಗಿ ಬೆಳಗೋ ಸೂರ್ಯ ಆ ಶಕ್ತಿಯಿಂದ ಎಲ್ಲವೂ ನಡೀತಾ ಇದೆ. ಆ ರೀತಿ ರಮಣರು ಹೇಳ್ತಾರೆ, ನಾವುನು ಯಾವಾಗ ಆತ್ಮ ಸೂರ್ಯವಾಗ್ತೀವೋ ಆಗ ಆ ಆತ್ಮ ಸೂರ್ಯನ ಶಕ್ತಿಯಿಂದ ಎಲ್ಲಾ ಕೆಲಸಗಳು, ನಮ್ಮಿಂದ ಏನೇನಾಗಬೇಕಲ್ಲ ಕೆಲಸ, ಎಲ್ಲವೂ ಸುಗಮವಾಗಿ ನಡೆಯುತ್ತೆ. ಅದರಿಂದ ನಮಗೆ ಯಾವ ಒಂದು ರಮಣರು ಹೇಳ್ತಾರೆ, ಫ್ರೀಡಮ್ ಫೈಟರ್ಸ್ ಇವರೆಲ್ಲ ಬಂದಿದ್ರಲ್ಲ, ಜಮುನಾ ಲಾಲ್ ಬಜಾಜ್, ರಾಜೇಂದ್ರ ಪ್ರಸಾದ್ ಅವರೆಲ್ಲ ಬಂದಾಗ ಅವರೆಲ್ಲ ಕೇಳಿದ್ರಂತೆ, ರಮಣರೇ ನಾವೆಲ್ಲ ಇಷ್ಟು ಕಷ್ಟಪಟ್ಟು ನಾವು ಸ್ವತಂತ್ರ ಹೋರಾಟವನ್ನ ಮಾಡ್ತಾ ಇದ್ದೇವೆ, ನಮ್ಮ ಕಷ್ಟದಿಂದ, ನಮ್ಮ ಒಂದು ಹೋರಾಟದಿಂದ ನಮಗೆ ಸ್ವತಂತ್ರ ಸಿಕ್ತು ಅಂತ ಹೇಳಿದ್ರೆ ನಮ್ಗೆಲ್ಲ ಖುಷಿ ಆಗ್ಬಾರ್ದಾ, ನಾವು ಅದನ್ನ ಸೆಲೆಬ್ರೇಟ್ ಮಾಡ್ಬಾರ್ದಾ ಅಂತ ರಮಣರ ಕೇಳಿದಾಗ ರಮಣರು ಹೇಳ್ತಾರಂತೆ, ಒಂದು ಹಿರಿಯ ಒಂದು ಗೋಲ್ಗೆ, ಒಂದು ದೇಶಕ್ಕಾಗಿ ನಮ್ಮ ಜೀವನವನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಒಂದು ಮನೋಭಾವನೆಯಿಂದ ನಾವು ಕೆಲಸ ಮಾಡಿದಾಗ ನಾವು ಸಂಪೂರ್ಣವಾಗಿ ನಮ್ಮನ್ನ ಆ ಒಂದು ಕೆಲಸಕ್ಕೆ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿರ್ತೇವೆ. ಆಗ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯೇ ಇಲ್ಲ. ಯಾವಾಗ ಆ ಭಾವನೆಯೂ ಇಲ್ವೋ ಆಗ ಎಂತಹ ಆನಂದ, ಎಂತಹ ದುಃಖ. ನಾನೇ ಮಾಡಿಲ್ಲ ಅಂತ ಹೇಳಿದ್ರೆ ದುಃಖ ಎಲ್ಲಿ, ಸುಖ ಎಲ್ಲಿ? ಅದು ನಾನ್ ಮಾಡಿಲ್ಲ, ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿನಲ್ಲಿ ಇರುತ್ತೆ. ಆದ್ರಿಂದ ಆ ರೀತಿನಲ್ಲಿ ಯಾವುದಂತಹ ಸೆಲೆಬ್ರೇಷನ್ ಮಾಡೋದು, ಯಾವುದು ದುಃಖ ಪಡ್ಬೇಕು, ಏನೂ ಇಲ್ಲ. ನಮ್ಮ ಸಂಪೂರ್ಣವಾಗಿ ಆ ಒಂದು ದೊಡ್ಡ ಕೆಲಸಕ್ಕೆ ಸಂಪೂರ್ಣವಾಗಿ ನಾವು ಶರಣಾಗ್ಬೇಕು. ಭಗವಾನ್ ರಮಣರು ಭಕ್ತರಿಗೆಲ್ಲ ಹೇಳ್ತಾ ಇದ್ರು, ಗಾಂಧೀಜಿ ಅವರ ಒಂದು ಉದಾಹರಣೆ ಕೊಡ್ತಾ ಇದ್ರು. ಗಾಂಧೀಜಿ ಅವರು ಆ ಕೆಲಸ ಮಾಡಿದ್ರು, ಈ ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇದಿರಲ್ಲ, ಗಾಂಧೀಜಿ ಹೆಂಗ್ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಸಂಪೂರ್ಣ ಶರಣಾಗತಿಯ ಮನೋಭಾವದಿಂದ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಕೆಲಸವೂ ರಾಮನಿಗೆ ಸಮರ್ಪಣೆಯಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಅವರ ಹತ್ರ ಈ ಒಂದು ರೀತಿಯ ಒಂದು ಇನ್ಫ್ಲೂಯೆನ್ಸ್ ನ, ಈ ರೀತಿಯ ಒಂದು ಜನರನ್ನ ಒಗ್ಗೂಡಿಸುವಂತಹ ಕೆಲಸ ಅವರ ಹತ್ರ ಆಗ್ತಾ ಇದೆ. ಬರೀ ಒಂದು ಮನುಷ್ಯನಿಂದ ಈ ಒಂದು ಹಿರಿದಾದ ಕೆಲಸ ಸಾಧ್ಯವೇ ಇಲ್ಲ. ಆ ಭಗವಂತ ಕರ್ತುರಾಜ್ಞೆಯ
ಪ್ರಾಪ್ಯತೆ ಫಲಂ. ಆ ಭಗವಂತನ ಶಕ್ತಿಯಿಂದ ಮಾತ್ರ ಯಾವುದೇ ಕೆಲಸಕ್ಕೆ ಫಲ ಸಿಗೋದು. ಆ ಒಂದು ಮನೋಭಾವದಿಂದ ಸಂಪೂರ್ಣವಾಗಿ ಶರಣಾಗಿ ನಾವು ಕೆಲಸವನ್ನ ಮಾಡಿದ್ರೆ ಅದು ಉತ್ತಮವಾದ ಕೆಲಸ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಈಶ್ವರಾರ್ಪಿತಂ, ಈಶ್ವರನಿಗೆ ಅರ್ಪಣೆಯಾಗಿ ನಿಚ್ಚಯಾಕೃತಂ ನ ಇಚ್ಛಯಾಕೃತಂ, ಯಾವ ಒಂದು ಆಕಾಂಕ್ಷೆಯೂ ಇಲ್ಲದೆ ನಾವು ಕೆಲಸವನ್ನ ಯಾವಾಗ ಮಾಡ್ತೀವಲ್ಲ ಆಗ ಈಶ್ವರಾರ್ಪಿತಂ ನಿಚ್ಚಯಾಕೃತಂ ಚಿತ್ತಶೋಧಕಂ, ನಮ್ಮ ಮನಸ್ಸು ಶಾಂತವಾಗಿ ಪವಿತ್ರವಾಗಿ ಆಗೋಗುತ್ತೆ. ಮುಕ್ತಿ ಸಾಧಕಂ, ಅದು ನಮ್ಮನ್ನ ಆ ನಮ್ಮ ಒಂದು ಮುಕ್ತಿಯ ಕಡೆಗೆ ದಾರಿ ದೀಪವಾಗಿ ಕರ್ಕೊಂಡು ಹೋಗುತ್ತೆ. ಆದ್ರಿಂದ ರಮಣರು ಬಂದು ನಮ್ಮನ್ನೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಕರ್ಮದ ಕಡಲಿಂದ ಪಾರಾಗೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನ್ ಮಾಡ್ತಾ ಇದ್ದೀನಿ ಅನ್ನುವ ಭಾವನೆಯನ್ನ ಸಂಪೂರ್ಣವಾಗಿ ಈಶ್ವರನಿಗೆ ಸಮರ್ಪಿಸಿ, ಓ ಈಶ್ವರ, ನಿನಗೆ ಸಮರ್ಪಣೆಯಾಗಿ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ. ನಾನು ಡಾನ್ಸ್ ಕ್ಲಾಸ್ ತಗೊಳ್ತಾ ಇರ್ಬೇಕಾದ್ರೆ ಆ ಒಂದು ಒಂದು ಪಾಯಿಂಟ್ ನಲ್ಲಿ ರಮಣರು ಬಂದು ನನಗೆ ಹೇಳಿದ್ರು, ನೀ ಡಾನ್ಸ್ ಅನ್ನ ಸಾಧನೆಯಾಗಿ ನಾವು ಯಾವಾಗ ಮಾಡ್ತೀವಲ್ಲ ಆಗ ನೀ ಸಂತೋಷವನ್ನ ಪಡಿತೀಯ ಅಂತ ನನಗೆ ಉಪದೇಶವನ್ನ ಕೊಡೋ ರೀತಿಯಲ್ಲಿ ಬಂದು ಹೇಳಿದ್ದಾರೆ. ನಾನೇನ್ ಅನ್ಕೊಂಡ್ಬಿಡ್ತೀವಿ, ಡಾನ್ಸ್ ಮಾಡಿದ್ರೆ ಓ ನನ್ನ ಮಕ್ಕಳೆಲ್ಲ ಇರ್ತಾರೆ, ನನ್ನ ಮಕ್ಕಳೆಲ್ಲ ದೊಡ್ಡ ಹಿರಿಯ ನೃತ್ಯ ಪಟುಗಳಾಗ್ಬೇಕು, ಅವ್ರಿಗೆಲ್ಲರೂ ಎಲ್ಲ ಎಕ್ಸಾಮ್ಸ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಗಳು ತಗೋಬೇಕು, ಅವರು ವಿಶ್ವದಾದ್ಯಂತ ಅವರು ಪರ್ಫಾರ್ಮೆನ್ಸ್ ಮಾಡ್ಬೇಕು, ಮತ್ತೆ ಎಲ್ಲರ ಹತ್ರ ಒಂದು ಒಳ್ಳೆ ಹೆಸರನ್ನ ಪಡ್ಕೋಬೇಕು, ಆಮೇಲೆ ಅವರು ಹಿರಿಯ ಗುರುಗಳಾಗ್ಬೇಕು. ಈ ರೀತಿ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಒಂದು ಎಲ್ಲೆಯೇ ಇಲ್ಲ, ಒಂದು ಬೌಂಡ್ರಿನೇ ಇಲ್ಲ. ಆದ್ರೆ ಯಾವಾಗ ನಾವು ಸಂಪೂರ್ಣವಾಗಿ ಶರಣಾಗಿ ಈ ಒಂದು ನೃತ್ಯ ತರಬೇತಿ, ಈ ಕ್ಲಾಸ್ ಇದೆಯಲ್ಲ, ಈ ಡಾನ್ಸ್ ಹೇಳ್ಕೊಡ್ತಾ ಇದಿಲ್ಲ, ಅದು ನನ್ನ ಸಾಧನೆ, ಅದನ್ನ ಭಕ್ತಿಯಿಂದ ಈಶ್ವರನಿಗೆ ಸಮರ್ಪಣೆಯಾಗಿ ಅದನ್ನ ನೃತ್ಯವನ್ನ ಹೇಳ್ಕೊಡ್ಬೇಕು ಅಂತ ಹೇಳಿದಾಗ, ಈ ಕೆಲವು ಜನ ಮಕ್ಕಳು ಬರೋದಿಲ್ಲ, ಎಕ್ಸಾಮ್ ಟೈಮ್ ಅಂತ ಬರೋದಿಲ್ಲ, ಕೆಲವು ಜನ ಮಕ್ಕಳು ಮುಂದೆ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ, ಅವ್ರಿಗೆ ಬೇರೆ ಒಂದು ಊರಿನಲ್ಲಿ ಸಿಕ್ಬಿಡ್ತು ಕಾಲೇಜು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ. ಅದ್ಯಾವ್ದ್ರಿಂದಲೂ ನಮ್ಮ ಮನಸ್ಸಿಗೆ ಯಾವ ಒಂದು ದುಃಖವೋ ಒಂದು ಸಂತೋಷವೋ ಆಗೋದಿಲ್ಲ. ನಮ್ಮ ಮನಸ್ಸು ಆ ಒಂದು ಸ್ಥಿರವಾದ ಒಂದು ಸ್ಟೇಟ್ ನಲ್ಲಿರುತ್ತೆ. ಆ ಸಾಧನೆಗೆ ತಿರುಗಲು ಅದು ನಮಗೆ ಸಹಾಯವನ್ನ ಮಾಡುತ್ತೆ. ಚಿತ್ತ ಶೋಧಕಂ ಮುಕ್ತಿ ಸಾಧಕಂ, ಆ ಮುಕ್ತಿಯ ಸಾಧನೆಗೆ ಅದು ನಮಗೆ ಸಹಾಯವನ್ನ ಮಾಡುತ್ತೆ. ಆದ್ರೆ ರಮಣರು ಹೇಳ್ತಾರೆ, ನಾವು ಕೆಲಸವನ್ನ ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಕೆಲಸವನ್ನ ಈಶ್ವರನಿಗೆ ಅರ್ಪಣೆಯಾಗೋ ರೀತಿಯಲ್ಲಿ ಮಾಡಿ, ಸಂಪೂರ್ಣವಾಗಿ ಶರಣಾಗಿ ನಾನು ಮಾಡ್ತಾ ಇಲ್ಲ, ಆ ಭಗವಂತನೇ ಮಾಡ್ತಾ ಇದ್ದಾನೆ ಅನ್ನುವ ಭಾವನೆಯಿಂದ, ಅದನ್ನ ಹೊರಗಡೆ ಹೇಳ್ಬೇಕಾಗಿಲ್ಲ, ಆದ್ರೆ ಅಂತರಂಗವಾಗಿ ಆ ಕೆಲಸವನ್ನ ಆ ದೇವರೇ ಮಾಡಿಸ್ತಾ ಇದ್ದಾನೆ ಅನ್ನುವ ಭಾವನೆಯಿಂದ ಕೆಲಸವನ್ನ ಮಾಡ್ಬೇಕು. ಕೆಲಸನೇ ಮಾಡ್ಬೇಕು. ನಮ್ ಕೆಲಸ ಮಾಡಿ ಮಾಡಿ ಎಷ್ಟು ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕೆಲಸವನ್ನ ಬಿಟ್ಟಿರೋಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಭಗವಾನ್ ರಮಣರು ಹೇಳ್ತಾರೆ, ನಮ್ಮ ರಮಣ ಗೀತಾ ಅನ್ನುವ ಪುಸ್ತಕದಲ್ಲಿ ದ ಪ್ಯಾರಮೌಂಟ್ ಡ್ಯೂಟಿ, ಮುಖ್ಯ ಕರ್ತವ್ಯ ನಿರೂಪಣಂ ಅನ್ನುವ ಒಂದು ಚಾಪ್ಟರ್ ನಲ್ಲಿ ರಮಣರು ಹೇಳ್ತಾರೆ, ಯಾರಿಗೆ ಹಿರಿಯದಾದಂತಹ ಸಂತೋಷ ಬೇಕು, ಮಹದಿಚ್ಛತ, ಯಾರಿಗೆ ಉಚ್ಚವಾದ ಒಂದು ನೆಲೆ ಯಾರಿಗೆ ಬೇಕೋ ಅವರಿಗೆ ಏನಂತ ಹೇಳುತ್ತೆ, ಸ್ವಸ್ಯ ಸ್ವರೂಪ ವಿಜ್ಞೇಯಂ, ಅವರ ನಿಜ ಸ್ವರೂಪವನ್ನ ತಿಳಿಯೋದು ಒಂದೇ ಮುಖ್ಯ ಕರ್ತವ್ಯ. ಅದನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ವಿಷಯಗಳಿಂದ ಪರಾಂಗುಖವಾಗಿ ಮಾಡಿ ಆ ಮನಸ್ಸನ್ನ ನಮ್ಮ ನಿಜ ಸ್ವರೂಪದ ಕಡೆಗೆ ಅದನ್ನ ತಿರುಗಿಸೋದೇ ಮಾಡ್ಬೇಕಾಗಿರುವಂತಹ ಬರೀ ಮುಖ್ಯ ಕರ್ತವ್ಯ. ಅದೊಂದು ಮಾಡಿದ್ರೆ ಸಾಕು, ಬೇರೆ ಯಾವ ಕೆಲಸ ಮಾಡಿದ್ರು ಸರಿ, ಮಾಡದೇ ಇದ್ರು ಸರಿ, ಈ ಒಂದು ಕೆಲಸವನ್ನ ಮಾಡೋದೇ ಮುಖ್ಯ ಕರ್ತವ್ಯ. ದಿಲೀಪ್ ಸಿಂಹಾರ್ ಅವರು ನಿನ್ನೆ ಮಾತಾಡಿದ್ರಲ್ಲ, ಅವರು ಇನ್ನೊಮ್ಮೆ ಒಂದು ಪ್ರವಚನದಲ್ಲಿ ಇದೇ ಒಂದು ಕೃತಿ ಮಹೋದದ ಪತನ ಕಾರಣಂಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಅನ್ನ ಕೊಟ್ರು. ಅವ್ರು ಹೇಳಿದ್ರು, ಕೆಲಸವನ್ನ ನಾವು ಮಾಡಿದ್ರೆ ಏನಾಗುತ್ತೆ ಹೇಳಿ, ಕೆಲಸದ ಪ್ರವಾಹದಲ್ಲಿ ಸಿಲುಕಾಕೊಂಡ್ಬಿಡ್ತೀವಿ ತಾನೆ. ಕೆಲಸ ಮಾಡಬಾರ್ದು, ಕೆಲಸ ಮಾಡಿದ್ರೆ ಆ ಕರ್ಮ ಪ್ರವಾಹದಲ್ಲಿ ಸಿಲುಕಾಕೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇದೆ ತಾನೆ ಈ ಶ್ಲೋಕ. ರಮಣರು ಯಾವ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ, ಆತ್ಮ ವಿಚಾರದ ಕೆಲಸವನ್ನ ಮಾಡು. ಏನೇ ಕೆಲಸ ಮಾಡ್ತಾ ಇರ್ಲಿ, ನಾನು ನಡೀತಾ ಇದ್ದೀನಿ ಅಂತ ಹೇಳಿದ್ರೆ, ಯಾರು ನಡೀತಾ ಇರೋದು? ನಾನು ಯಾರು? ನಾನು ಬರೀತಾ ಇದ್ದೀನಿ,
ಅಂತ ಒಂದು ಕೆಲಸ, ಒಂದು ಯೋಚನೆ ಬಂದಾಗ ಯಾರು ಬರೀತಾ ಇರೋದು? ನಾನು. ಹಾಗಾದ್ರೆ ನಾನು ಯಾರು? ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡ್ತಾ ಇರೋರು ಯಾರು? ನಾನು. ನಾನು ಯಾರು ಅನ್ನುವ ನಾವು ಮುಖ್ಯವಾದ ಒಂದು ಕರ್ತವ್ಯ, ಮುಖ್ಯವಾದ ಕರ್ಮ, ಆತ್ಮ ವಿಚಾರದ ಕರ್ಮವನ್ನ ನಾವು ಮಾಡಕ್ ಶುರು ಮಾಡಿದಾಗ ಏನಾಗುತ್ತೆ, ಅದ ಅಭ್ಯಾಸದಿಂದ ನಾವು ಆತ್ಮ ವಿಚಾರ ಕರ್ಮದ ಪ್ರವಾಹದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಆದ್ರೆ ಈ ಆತ್ಮ ವಿಚಾರ ಇದೆಯಲ್ಲ, ಬೇರೆ ಕರ್ಮಗಳ, ಬೇರೆ ಯೋಚನೆಗಳ ತರ ಅಲ್ಲ. ಈ ಆತ್ಮ ವಿಚಾರ ಏನ್ ಮಾಡ್ಸತ್ತೆ ಅಂತ ಹೇಳಿದ್ರೆ, ನಮ್ಮನ್ನ ಬೇರೆ ಎಲ್ಲ ಯೋಚನೆಗಳಿಂದ, ಬೇರೆ ಎಲ್ಲ ಕರ್ಮಗಳಿಂದ ನಮ್ಮನ್ನ ಪಾರು ಮಾಡಿ, ನಮ್ಮನ್ನ ನಮ್ಮದೇ ಆದಂತಹ ನಿಜ ಸ್ವರೂಪದಲ್ಲಿ ನೆಲೆಸೋ ಹಾಗೆ ಮಾಡುತ್ತೆ. ನಮ್ಮ ನಿಜ ಸ್ವರೂಪ ಏನು ಅಂತ ಹೇಳಿದ್ರೆ ಆನಂದದ ಸ್ವರೂಪ. ಆ ಆನಂದ ಸ್ವರೂಪದಲ್ಲಿ ಯಾವ ಕೆಲಸವೂ ಮಾಡಬೇಕಾಗಿಲ್ಲ. ರಮಣರು ಹೇಳ್ತಾರೆ, ಆ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಿಂ ಯತ ಶ್ರೇಷ್ಠ ಉತ್ಕೃಷ್ಟ ಯೋಗಿನ, ಯಾರು ಉತ್ಕೃಷ್ಟವಾದ ಯೋಗಿಯೋ ಅವರಿಗೆ ಏನ್ ಕೆಲಸ ಮಾಡ್ಬೇಕು? ಏನು ಕೆಲಸ ಮಾಡ್ಬೇಕಾಗಿಲ್ಲ. ಅವರು ಆ ಒಂದು ಸ್ವಸ್ಥಿತಿಯಲ್ಲಿ ಸದಾ ನೆಲೆಸಿದ್ರೆ ಸಾಕು. ಆ ಒಂದು ಶಕ್ತಿಯಿಂದ ಎಲ್ಲ ಕೆಲಸವೂ ತಾನಾಗೇ ನಡೆಯುತ್ತೆ. ರಮಣರ ಸನ್ನಿಧಿನಲ್ಲಿ ಆ ಕಿಟ್ಟಿ ಆಸ್ಬಾನ್ ಅಂತ ಒಬ್ಳು ಚಿಕ್ಕ ಹುಡುಗಿ ಇದ್ಲು. ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಅವಳಿಗೆ ನ್ಯೂ ಇಯರ್ ಬರ್ತ್ಡೇ, ನ್ಯೂ ಇಯರ್ ಗಿಫ್ಟ್ ಆಗಿ ಅವ್ರ ಅಮ್ಮ ಏನ್ ಮಾಡಿದ್ರು, ಒಂದು ಆರಿಗ್ಯಾಮಿ ಪುಸ್ತಕ ಕೊಟ್ಟಿದ್ರಂತೆ. ಆ ಆರಿಗ್ಯಾಮಿ ಪುಸ್ತಕದಲ್ಲಿ, ಆರಿಗ್ಯಾಮಿ ಅಂತ ಹೇಳಿದ್ರೆ ಈ ಒಂದು ಚಿಕ್ಕದ ಕಾಗದವನ್ನ ವಿವಿಧ ರೀತಿಯಲ್ಲಿ ಅದನ್ನ ಮಡಚಿ ನಾನಾ ರೀತಿಯ ಆಕೃತಿಗಳನ್ನ ಮಾಡುವಂತಹ ಒಂದು ಪುಸ್ತಕ. ಅದರಲ್ಲಿ ನಾನಾ ರೀತಿಯ ಆಕೃತಿಗಳನ್ನ, ಅವಳೆಲ್ಲ ಆಕೃತಿಗಳನ್ನ ಟ್ರೈ ಮಾಡ್ತಾ ಇದ್ಲು. ಯಾವುದೋ ಒಂದು ಫೋಲ್ಡಿಂಗ್ ತುಂಬಾ ಕಷ್ಟ, ಅದನ್ನ ಟ್ರೈ ಮಾಡ್ತಾ ಇದ್ಲು ಬರ್ತಾನೇ ಇಲ್ಲ. ಅವಳು ರಮಣರ ಸನ್ನಿಧಿಗೆ ಬಂದ್ಲು. ರಮಣರ ಸನ್ನಿಧಿನಲ್ಲಿ ಫ್ರೀಡಮ್ ಹಾಲ್ ಅಂತ ಕರೀತಾರೆ ಆ ರಮಣರ ಸನ್ನಿಧಿನ. ಅಲ್ಲಿ ಯಾರು ಬೇಕೋ ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು. ಕೆಲವರು ಜನ ಬಂದು ರೇಡಿಯೋ ಕೇಳ್ತಾ ಇದ್ರು, ಕೆಲವರು ಪೇಪರ್ ಓದ್ತಾ ಇದ್ರು, ಕೆಲವರು ಬುಕ್ ಓದ್ತಾ ಇದ್ರು, ಕೆಲವರು ಧ್ಯಾನ ಮಾಡ್ತಾ ಇದ್ರು, ಕೆಲವರು ವೇದಗಳನ್ನ ಹಾಡ್ತಾ ಇದ್ರು, ಕೆಲವರು ಹಾಡನ್ನ ಹಾಡ್ತಾ ಇದ್ರು, ಕೆಲವರು ವೀಣೆ ನುಡಿಸ್ತಾ ಇದ್ರು. ಈ ರೀತಿ ಯಾರೇನ್ ಕೆಲಸ ಮಾಡಿದ್ರು ಅದು ರಮಣರ ಸನ್ನಿಧಿನಲ್ಲಿ ಅಲೌಡ್ ಆಗಿತ್ತು. ಅಲ್ಲಿ ಇವಳಿಗೆ ಕಿಟ್ಟಿ ಆಸ್ಮಾನ್ ಬಂದು ಅವಳ ಎಲ್ಲ ಕೆಲಸವನ್ನ ಅವಳು ಆರಿಗ್ಯಾಮಿ ಮಾಡ್ತಾ ಇರ್ಬೇಕಾದ್ರೆ ಅದು ಕಷ್ಟವಾದಂತಹ ಆ ಫೋಲ್ಡಿಂಗ್ ಅದು ರಮಣರ ಸನ್ನಿಧಿನಲ್ಲಿ ಈಸಿಯಾಗಿ ಬಂದ್ಬಿಡ್ತು. ಆಹಾ, ರಮಣರ ಸನ್ನಿಧಿನಲ್ಲಿ ಇದೆಷ್ಟು ಸುಲಭವಾಗಿ ಬಂದ್ಬಿಡ್ತಲ್ಲ ಅಂತ ಹೇಳಿ ಅವಳು ಎದ್ದು ನಿಂತು ಥ್ಯಾಂಕ್ ಯು ಭಗವಾನ್ ಅಂತ ಹೇಳಿ ಅವಳು ಹೊರಗಡೆ ಹೊಟ್ಲಂತೆ. ಅವ್ರು ಹೇಳ್ತಾರೆ, ಈ ರಮಣರ ಸನ್ನಿಧಿನಲ್ಲಿ ಎಲ್ಲ ಕೆಲಸವೂ ಸುಗಮವಾಗಿ ನಡೆದೋಗುತ್ತೆ. ಯಾವ ಕಷ್ಟವೂ ಇಲ್ಲದೆ ಅದು ಸುಗಮವಾಗಿ ನಡೆದೋಗುತ್ತೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಬರೀ ನಮಗೆ ರಮಣರಿಗೆ ಮಾತ್ರ ಆ ಒಂದು ಮಹಿಮೆ ತಿಳಿಯುತ್ತೆ. ಈ ರಮಣರ ಸನ್ನಿಧಿ ಈಗಲೂ ಕೂಡ ಇದೆ. ರಮಣರೇ ನಮ್ಮ ಆತ್ಮ ಸ್ವರೂಪರು, ಆತ್ಮವಾಗಿ ಸದಾ ಬೆಳಗ್ತಾ ಇದ್ದಾರೆ. ಆ ಸನ್ನಿಧಿಯಲ್ಲಿ ನಾವು ಸೇರಿದಾಗ ಆ ನಮ್ಮ ಎಲ್ಲ ಕೆಲಸಗಳು ಸುಗಮವಾಗಿ ನಡೆದೋಗುತ್ತೆ. ನಮ್ಗೆ ಏನೇನ್ ಬೇಕೋ ಎಲ್ಲವೂ ಸುಗಮವಾಗಿ ನಡೆದೋಗುತ್ತೆ. ರಮಣರು, ನಾವು ರಮಣಾಶ್ರಮಕ್ಕೆ ಹೋದಾಗ ನನ್ಗಿದೆ ಅನ್ನಿಸ್ತಾ ಇತ್ತು. ರಮಣಾಶ್ರಮಕ್ಕೆ ಹೋದಾಗ ಬೇರೆ ಏನು ಕೆಲಸ ಇಲ್ಲ. ಸಮಯಕ್ಕೆ ಸರಿಯಾಗಿ ಊಟವನ್ನ ಕೊಡ್ತಾರೆ, ಸಮಯಕ್ಕೆ ಸರಿಯಾಗಿ ಮಧ್ಯಾಹ್ನ ಹೋಗಿ ಸ್ವಲ್ಪ ನಿದ್ದೆಯನ್ನು ಕೂಡ ಮಾಡ್ಬೋದು. ಮತ್ತೆ ಆಶ್ರಮಕ್ಕೆ ಬಂದು ಮತ್ತೆ ಎಲ್ಲ ಆಶ್ರಮದ ಚಟುವಟಿಕೆಗಳಲ್ಲಿ, ಆ ವೇದ ಪಾರಾಯಣದಲ್ಲಿ, ತಮಿಳ್ ಪಾರಾಯಣದಲ್ಲಿ, ಆ ಓದುವ ಒಂದು ಪಾರಾಯಣದಲ್ಲಿ, ಎಲ್ಲ ಆಕ್ಟಿವಿಟಿಗಳಲ್ಲಿ ನಾವು ಸೇರ್ಕೋಬಹುದು. ಆದ್ರೆ ಆಗ ನಮ್ಮ ಮನಸ್ಸಿಗನ್ಸುತ್ತೆ, ಆಹಾ, ರಮಣರ ಸನ್ನಿಧಿಯಲ್ಲಿ ಎಲ್ಲವನ್ನ ರಮಣರು ನೋಡ್ಕೊಳ್ತಾ ಇದ್ದಾರೆ. ನಾವು ಮಾಡ್ಬೇಕಾಗಿರೋ ಕೆಲಸ ಏನು? ಒಂದೇ ಕೆಲಸ, ನಮ್ಮ ನಿಜ ಸ್ವರೂಪವನ್ನ ಅರಿಯುವ ಕೆಲಸ ಮಾತ್ರ ಮಾಡಿದ್ರೆ ಸಾಕು. ಬೇರೆ ಎಲ್ಲವೂ ರಮಣರು ನೋಡ್ಕೊಳ್ತಾರೆ ಅಂತ ನಮಗೆ ರಮಣರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಈ ಕರ್ಮ ಪ್ರವಾಹದಲ್ಲಿ ಸಿಲುಕಬೇಡಿ, ಅದನ್ನ ಬಿಟ್ಟು ನಿಮ್ಮ ಆತ್ಮ ವಿಚಾರದ ಕರ್ಮ ಒಂದೇ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಅದೊಂದೇ ನಿಮಗೆ ಶಾಶ್ವತವಾದ ಆನಂದವನ್ನ ನೀಡುತ್ತೆ. ಅದೊಂದಿದ್ರೆ ಮಾತ್ರ ನೀವು ಆನಂದದಲ್ಲಿ ನೆಲೆಸ್ಬೋದು, ನಿಮ್ಮ ನಿಜ ಸ್ವರೂಪದಲ್ಲಿ ನೆಲೆಸ್ಬೋದು. ಅದೇ ಬಂಗಾರದ ಬೋಣಿ, ಅದೇ ಶಿವನ ತ್ರಿಶೂಲ, ಅದೇ ಶಿವ, ಅದೇ ಗುರು, ಅದೇ ನಿಮ್ಮ ಆತ್ಮ
ಅಂತ ಭಗವಾನ್ ರಮಣರು ಮತ್ತೆ ಮತ್ತೆ ನಮಗೆ ತಮ್ಮ ಜೀವನದ ಮೂಲಕ, ಉದಾಹರಣೆಗಳ ಮೂಲಕ ಹಾಗೂ ಈ ಉಪದೇಶದ ಸಾರ, ವೇದ ಉಪನಿಷತ್ತುಗಳ ಸಾರವನ್ನ ಹಿಂಡಿ ನಮಗೆ ಒಂದು ಒಂದು ಅಮೃತ ಪಾನವನ್ನ ಭಗವಾನ್ ರಮಣರು ನೀಡಿದ್ದಾರೆ. ಇದನ್ನ ಹಿಡ್ಕೊಂಡ್ರೆ ನಾವು ಆ ಆನಂದದ ನೆಲೆಯಲ್ಲಿ ಇರಬಹುದು ಅಂತ ಭಗವಾನ್ ರಮಣರು ನಮಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ರಮಣರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರಮಣರ ಹಿರಿಯ ಭಕ್ತರು ಕೂಡ ಭಗವಾನ್ ರಮಣರ ಮೇಲೆ ಪರಿಪೂರ್ಣವಾದ ನಂಬಿಕೆಯನ್ನ ಇರಿಸಿ ನಾವು ಮಾಡುವ ಸಾಧನೆಯನ್ನ ಆನಂದದಿಂದ ಮಾಡಿ, ಅಯ್ಯೋ ಮಾಡ್ಬೇಕಲ್ಲ ಅನ್ನುವ ಒಂದು ಬೇಜಾರಿಲ್ಲದೆ ಸಂತತಂ ಶಲಿಪ್ಪರ ಸಂತೋಷಮಾಹವೇ ಅಪ್ಪಳಮಿಟ್ಟು ಪಾರೆ. ಆ ಆತ್ಮ ಅಪ್ಪಳವನ್ನ ಹೇಗ್ ಮಾಡೋದು ಅಂತ ಹೇಳಿದ್ರೆ, ಅಯ್ಯೋ ಮಾಡ್ಬೇಕಲ್ಲ ಅಂತ ಇಲ್ಲ, ಆನಂದದಿಂದ ಯಾವಾಗ ನಾವು ನಮ್ಮ ಕೆಲಸವನ್ನ ಮಾಡ್ತೀವಲ್ಲ, ಆಗ ಅದು ಸಾಧನೆಯಾಗತ್ತೆ. ಅತಿ ಮುಖ್ಯವಾದ ಸಾಧನೆ ಏನು ಅಂತ ಹೇಳಿದ್ರೆ, ನಾನು ಮಾಡ್ತಾ ಇಲ್ಲ ಈ ಕೆಲಸ, ಆ ಪರಮಾತ್ಮನೇ ನನ್ನ ಹತ್ರ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಪರಮಾತ್ಮನಿಗೆ ಸಮರ್ಪಣೆಯಾಗಿ ಮಾಡುವ ಕೆಲಸ ಆಗ್ಬೇಕು. ಅದಲ್ಲದೆ ನಾನು ಯಾರು ಅನ್ನುವ ಆತ್ಮ ವಿಚಾರದ ಒಂದು ಕೆಲಸವನ್ನ ಮಾಡಿದಾಗ ನಮಗೆ ನಿಜವಾದ ಆನಂದ ದೊರೆಯುತ್ತೆ. ಆ ಭಗವಾನ್ ರಮಣರಿಗೆ ಈ ಒಂದು ಮನನವನ್ನ ಸಮರ್ಪಣೆ ಮಾಡುತ್ತಾ, ನನಗೆ ಈ ಮನನವನ್ನ ಹಂಚಿಕೊಳ್ಳಲು ಅವಕಾಶವನ್ನ ನೀಡಿದ್ದ ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ನ ವಾಣಿ ಹಾಗೂ ವಾಸುದೇವ್ ಅವರಿಗೆ ಅನಂತ ಧನ್ಯವಾದಗಳು. ಓಂ ನಮೋ ಭಗವತೆ ಶ್ರೀರಮಣಾಯ.